ಅಂಜುಮನ್ ಸೈಡ್ खाजी नेबर संबंध ಇಲ್ಲ ಮನೆ ಊಟ ಮಾಡಿ ಎಲ್ಲ ಮಸೂತಿ ಒಳಗಲಿ ವಕೀಲರು ಅಂತ ಬಡವರು ಹೇಳಿದ್ರು ನಮ್ಮ ಸಮಾಜದವ್ರು ಎಲ್ಲ ಮುತ್ತಲಿಗಳು ತಮ್ಮನಿಗೆ ಸಾಹೇಬ್ರು ಮೀಟಿಂಗ್ ತಗೊಂಡ್ರ ನಮ್ಮ ಅಧ್ಯಕ್ಷರಿಂದ ನಾವು ಆರ್ಡರ್ ಮಾಡೇವಿ ಅಂತ ಅಂದ್ರಿ ಕೇಳ್ರಿ ನಾವೆಲ್ಲ ಲಾಕ್ಡೌನ್ ಹೆಂಗ ನಾವೆಲ್ಲ ಸೇವೆ ಮಾಡಿವಿ ಎಲ್ಲರೂ ಕೇಳ್ರಿ ಯಾವ್ದು ಜಾತಿ ಭೇದ ಇಲ್ಲ ಕುಟುಂಬ ಕುಟುಂಬ ಮನೆಯಿಂದ ನಿಮ್ ಜೊತೆ ಓಡಾಡ ಮುಂದೋಗ್ತೀನಿ ಮತ್ತೆ ನಾನು ಈಗ ನೋಡಿಲ್ಲ ಶಿವಾಜನ ವ್ಯಾಪಾರ ಶೇಖರ ಸ್ವಲ್ಪ ಸೈಡ್ ಬರ್ರಿ ಸೈಡ್ ಬರ್ರಿ ನೀವು ಮಾಡ್ರಿ ಬರ್ತೀವಿ ಮಾಡಬಾರ್ದು ಅಂತ ಕೆಟ್ಟ ಕೆಲಸ ಮಾಡ್ಯಾನವ. ಎಲ್ಲಾರ್ಗೆ ದುಃಖ ಇದೆಮ್ಮ, ಅದು ನಿಮ್ಮ ಮಗಳಿಲ್ಲ ನಮ್ಮ ಮಗಳ ಅಂತ ಹೇಳಿ ತಿಳ್ಕೊಳ್ತೀವಿ ನಾವು. ನಿಮ್ ಗಂಡ ನಮ್ ಕ್ಲಾಸ್ಮೇಟ್ ಅವ ನೆಹರು ಕಾಲೇಜ್ನಾಗ. ನಮ್ಗೆ ಬಾಳ ಇದು ಬೇಜಾರಾಯ್ತು ಎಲ್ಲ ಕೇಳಿ ನೋಡಿ. ನಿನ್ನೆ ಅಂಜುಮನ್ ಮೀಟಿಂಗ್ ಕರೆದು 200 ಮುತುವಲ್ಲಿ ಉಲ್ಮಾಗಳು ಕರೆಸಿ ನಾವು ನಮ್ಮ ವಕೀಲರಿಗೆ ಮುಸಲ್ಮಾನರ ವಕೀಲರಿಗೆ ತಾಕತ್ ಮಾಡಿವಿ. ಹುಬ್ಬಳ್ಳಿನಿಂದ ಧಾರವಾಡದಿಂದ ಯಾವ ಮುಸಲ್ಮಾನ್ ವಕಾಲತ್ ಹಾಕಬಾರ್ದು. ಅವ್ರ ಬಲ ನಮ್ಮ ಮಂದಿ ಹೋಗ್ಬಾರ್ದಲ್ಲಿ, ಅವ್ನು ಉಸಾಬರಿಗೆ ಹೋಗ್ಬಾರ್ದು. ನೀವು ಕಂಡಮ್ ಮಾಡಬೇಕು, ಯಾವುದೇ ಆಸ್ಪತ್ರೆ ಕೊಡಬಾರ್ದು. ಸ್ಟೂಡೆಂಟ್ಸು ನಾಳೆ ಸಂಜೆ ಅಥವಾ ಇವತ್ತು ಸಂಜೆಗೆ ನಾವು ಕ್ಯಾಂಡಲ್ ಪ್ರೊಸೆಷನ್ ಮಾಡಿ ಅವ್ರಿಗೆ ನೆನಪು ಮಾಡ್ತೀವಿ. ಸರ್ ನೀವು ಎಲೆಕ್ಷನ್ ಮಾಡ್ತಿದ್ದೆ ಸರ್, ನಮಗೆ ಯಾವ ಜಾತಿನ ಗೊತ್ತಿಲ್ಲ. ನಾವು ಮನ್ಯಾಗ ನಿಮ್ ಜೊತೆಗೆ ನಾನು ಕ್ಲಾಸ್ಮೇಟ್ ನನ್ನ ಜಾತಿ ಮನೆ ನನ್ನ ಮಕ್ಕಳು ಎಲ್ಲಾರು ಕೂಡ ಇರ್ತಿದ್ಲಿ. ನೀವ್ ಅಂದ್ರೆ ನಾನು ಕೆಟ್ಟ ಭಾವನೆ ನೋಡಿರಿ. ನವೀನ್ ಭಾಯಿ ಅಲ್ತಾಫ್ ಅಳ್ಳೋರ್ ನಾನು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಮಾಡಿದ್ರು, ಅವ್ರ ಅಧ್ಯಕ್ಷ ಉಪ ಮೇಯರ್ ಇದ್ದ. ನನಗೆ ಯಾವ್ದು ಈ ರೀತಿ ಇರ್ಲಿಲ್ಲ, ಎಂದು ಕನಸು ಎಲ್ಲರಿಗೂ ಕಾಮನ್ ಆಗಿದ್ದೆ. ಬಟ್ ನನ್ನ ಮಗಳು ಹಂಗ ಸೋಷಲ್ ಆಗಿದ್ಲು. ಇಂಥವ್ರು ಕೂಡ ಬೆರಿಬಾರ್ದು, ಇಂಥವ್ರು ಹೆಂಗಿರ್ತಾರ ಇಲ್ಲ ಕ್ಲಾಸ್ಮೇಟ್ಸ್ ಬ್ಯಾಚ್ಮೇಟ್ಸ್ ನನಗೆ ಎಷ್ಟು ಹೆಮ್ಮೆ ಐತಿ. ನನ್ ಕೂಡ ಇದ್ದವ್ರು ಪೀರರ್ ನಾ ಯಾವ ಅಂತೀನಿ ನನ್ನ ಕ್ಲಾಸ್ಮೇಟ್ ಅಂತ ಓಪನ್ ಆಗಿ ಯಾಕಂದ್ರೆ ನೀವು ದೊಡ್ಡ ಸ್ಥಾನದಾಗದಿರಿ, ಗುರುವಿಗೆ ಸ್ಥಾನದಾಗದಿರಿ. ನಾಳೆ ತಪ್ಪು ತಿಳೋಕೆ ಆಗ್ಬಾರ್ದು ಅಂತೇಳಿ ನಾನು ಅಷ್ಟ ಅನ್ಕೊಡ್ತಿದ್ದೆ. ಇಲ್ಲ ಅವ್ರು ನನಗೆ ಭಾಳ ಸಾಹೇಬ್ರು ಭಾಳ ಇದೆ ಅಂತೇಳಿ ಇಷ್ಟ ಅಂತ ಸುಮ್ಮನಾಗಿದೆ. ಈಗ ಇಂಥ ದೊಡ್ಡ ಸ್ಥಾನದಾಗದಿರಿ, ನಾನು ಬೇಕಾದ ತಮ್ಮ ಕಡೆಯಿಂದ ಇದು ಮಾಡಿ ಹೆಂಗ್ ನಡ್ಕೊಂಡೇವ್ರಿ. ನಾವು NCC ಹೋಗಿದ್ವಿ ಸಾಹೇಬ್ರ ಇಲೆಕ್ಷನ್ ರೀ. ನಾನು ಸ್ಲಿಪ್ ಬರಿತಿದ್ದೆ, ಅವಾಗಿಂದ ಪರಿಚಯ. ನಮ್ಮ ಫ್ಯಾಮಿಲಿ ಕೂಡ ನಮ್ಮ ರೈಸನ್ ಕೂಡ ಗಿರಿ ಸಾಹೇಬ್ರ ನಮ್ಮ ಲಿಂಗ ಸಮಾಜ ಭಾಳ ಅಂದ್ರೆ ಭಾಳ
ನಮ್ಮ ಕಾಕ ಅಂತೂ ಅವ್ರು ನೆನೆಸ್ಲಾರ್ತಾ ಇದ್ದೀವಿ. ಮಾಡಾಗಿದ್ದೀವಿ ಅಂದ್ರೆ ಸರ್ಕಾರಕ್ಕೆ ಮುಟ್ಲಿ ಹಂಗ ಮಾಡಿದೀವಿ ಬಿಟ್ಟಿವಿ ಬೇಡ ಹೊಡತ್ತಾರಲ್ಲ ಹಂಗ ಹೊಡ್ಕೊಂತೀವಿ. ಆದಷ್ಟು ಬೇಗ ಶಿಕ್ಷೆ ಕೊಡಿಸ್ರಿ. ಹೌದು ಹೌದು ನಾವು ನಿನ್ನೆ ಬೇಡಿಕೆಗಳು ಅಕ್ಕ ಅವರ ನಿನ್ನೆ ನಾವು ಅಲ್ಲಿ ಧಾರವಾಡದವರಾಗಿ ಬೇಡಿಕೆದಾಗ ನಮ್ಮ ಪಟ್ಟಣದಲ್ಲಿ ಬಂದೀವಿ. ಇದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡಿ 3 ತಿಂಗಳ ಒಳಗಾಗಿ ನೀವು ಇತ್ಯರ್ಥ ಮಾಡ್ಬೇಕಂತ ಒಂದೊಂದು ಹೇಳಾಕತ್ತೀನಿ. ನಾವು ಬರ್ದೀವಿ ಮತ್ತೆ ನಾವು ಭೇಟಿ ಆದ್ರೆ ಹೋದ್ರೆ ಅವ್ರಿಗೆ ಹೇಳ್ತೀವಿ, ರೈಟಿಂಗ್ದಾಗೂ ಹೇಳ್ತೀವಿ ಅಥವಾ ಓರಲ್ ಹೇಳ್ತೀವಿ. ಇಲ್ಲ ಇದು ಬೇರೆ ಕೇಸ್ದಾಗ ನಮ್ಮ ಹುಬ್ಬಳ್ಳಿ ಧಾರವಾಡ ತಿಳ್ಕೊಬೇಡ್ರಿ, ನಾವು ಎಲ್ಲರೂ ಸತ್ತೀವಿ ಅಂತ ತಿಳ್ಕೊಡ್ರಿ. ಇದೊಂದು ದೊಡ್ಡ ನಿಮ್ಮ ಇತಿಹಾಸದಾಗ ಕಳೆದ 40 ವರ್ಷ ನಮ್ಮ ಕಡೆ ಎಂದೂ ನೋಡಿಲ್ಲ ನಾವು. ಗೊತ್ತೇ ಇಲ್ರಿ. ಹಂಗಾದ್ರೆ ಮುಂದೆ ಯಾರು ಬೆಳಿತಾರೆ? ಈಗ ನಾವು ಸಂಸ್ಥೆ ನಡೆಸ್ತಾರಲ್ರಿ, ಹ್ಯಾಂಗ್ ಬಾಳೆ ಆಗ್ಬೇಕು ನಮ್ದು? ಅಕ್ಕ ಅವ್ರು 7,000 ಸ್ಟೂಡೆಂಟ್ ಅದಾರ, ಅಲ್ಲೇ ಒಂದು 6,000 ಅದ್ರಾಗ ಹಿಂದೂ ಮುಸ್ಲಿಂ ಎಲ್ಲರೂ ಅದಾರ. ಆರೋಗ್ಯ ಕಾಪಾಡು, ಆರೋಗ್ಯ ಕಾಪಾಡ್ತಾರೆ. ಹೋಗಬಾರ್ದು. ಸಮಾಜದಲ್ಲಿ ಎಲ್ಲಾರು ಹೇಳಾಕತ್ತಾರ, ಯಾವ ಸಮಾಜರು ಬಿಟ್ಟಿಲ್ಲ. ವಿಷಯ ಐತೆ ಅಂತಾರೆ. नीचे करें ನಾವು ಹೋಗ್ತಾ ಇದೇ ಪಕ್ಕದಲ್ಲಿ ಇರ್ತೀವಿ. ಅವರು ನಾವು ನೋಡಿ ನನ್ನ ಮಗನ ಹೆಂಗ್ ಮಾಡ್ತಾರೆ ಅವನಿಗೆ ಒಟ್ಟು ಶಿಕ್ಷೆ ಅದೆಲ್ಲ ಆಗ್ಬೇಕು. ಮಾತಾಡ್ರಿ, ಇಲ್ಲಿ ಬರ್ರಿ ಅಣ್ಣ, ಇಲ್ಲಿ ಬರ್ರಿ, ಸೆಂಟರ್ ಬರ್ರಿ. ಅಲ್ಲ ಹುಬ್ಬಳ್ಳಿ ನಗರದ ಎಲ್ಲ ಮೌಲ್ವಿಗಳು ಮತ್ತು ದರ್ಗಾದ ಸೂಫಿಗಳು ಹುಬ್ಬಳ್ಳಿ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ನೇತೃತ್ವದಲ್ಲಿ ನಾವು ನಮ್ಮ ಸಹೋದರಿಯಾದ ನೇಹಾ ನಿರಂಜನ್ ಹಿರೇಮಠ ಅವರ ಮನೆಗೆ ಬಂದು ಸಾಂತ್ವನ ಹೇಳಿದ್ದೇವೆ. ಇಂಥ ದುಃಖದ ಸಮಯದಲ್ಲಿ ನಾವು ಇವರ ಜೊತೆಗಿದ್ದೇವೆ ಮತ್ತು ನಾವು ಈ ಒಂದು ಕೃತ್ಯವನ್ನು ಮತ್ತು ಈ ಅಮಾನುಷ ಕೃತ್ಯವನ್ನು ನಾವು ಖಂಡಿಸುತ್ತೇವೆ. ಇನ್ನೊಂದು ವಿಷಯವೇನೆಂದರೆ ಇಂತಹ ಕೃತ್ಯಗಳು ಮರುಕಳಿಸಬಾರದೆಂದರೆ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದ ನಮ್ಮ ದಂಡದ ಸಂಹಿತೆ ಅಡಿಯಲ್ಲಿ ಎಲ್ಲ ಕ್ರಮಗಳನ್ನು ದೋಷಿಗಳನ್ನು ಕೊಡಿ. ಸಾರ್ವಜನಿಕವಾಗಿ ಈ ಒಂದು ಕೃತ್ಯವಾಗಿದೆ. ಸಾರ್ವಜನಿಕವಾಗಿ ಆ ಒಂದು ಹತ್ಯೆ ಹಂತಕಾರನನ್ನು ತಾವು ಶಿಕ್ಷೆ ಕೊಡಬೇಕು ಆಗ್ರಹಿಸುತ್ತೇವೆ ಮತ್ತು ಒತ್ತಾಯ ಮಾಡುತ್ತೇವೆ. ಶಿಖರ್ ಏನ್ ಬಾ ಅಲ್ಲೇ ಏನ್ ಸರಿ ಏನ್ ಬರ್ರಿ हुबली सदर अंजुमन इस्लाम अली जनाब ये मिंडसगिरी साहब और उनके रुक्का के साथ तमाम हुबली के मस्जिदों के इमाम और मशाइख इनकराम के साथ हम हिरेमठ साहब के वो साहबजादी का जो कत्ल हुआ है उसके सिलसिले में उनका दिलासा देने के लिए उनके साथ हम तमाम हुबली के मुसलमान अंजुमन इस्लाम और तमाम उलमा कराम तमाम मशाइख कराम हैं करके उनके पास आए हैं। और हिरेमठ साहब से हम कहते हैं कि हम तमाम हुबली के मुसलमान तमाम मस्जिदों के इमाम और मशाइख कराम आपके साथ हैं, आपके दुख में शामिल हैं और हम हुकूमत से गुजारिश करते हैं कि उस शख्स को सख्त से सख्त सजा देकर समझ गए हमें मुतमईन करें। भाई ये दो अल्फाज साथ में ಇವತ್ತು ನಮ್ಮ ಅಂಜುಮನ್ ಇಸ್ಲಾಂ ಹುಬ್ಳಿ ಅಧ್ಯಕ್ಷರಾದಂತ ಎಂ ವೆಂಕಟಗಿರಿ ಸಾಹೇಬ್ ನೇತೃತ್ವದೊಳಗೆ ಅಂಜುಮನ್ ಇಸ್ಲಾಂ ಹುಬ್ಳಿ ಅಧ್ಯಕ್ಷರಾದಂತ ಎಂ ವೆಂಕಟಗಿರಿ ಸಾಹೇಬ್ ನೇತೃತ್ವದೊಳಗೆ ಇವತ್ತು ನಮ್ಮೆಲ್ಲ ಉಲ್ಮಾ ಇಕ್ರಾಮ್ ಮುತ್ತಲ್ಯಾನ
ಗುಜರಾತ್ ಹಾಗೂ ನಮ್ಮ ಅಂಜುಮನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಹುಬ್ಬಳ್ಳಿಯ ಎಲ್ಲ ಮುಸಲ್ಮಾನ್ ಮುಖಂಡರು ಇವತ್ತು ನನ್ನ ಸ್ನೇಹಿತರಾದಂತ ನಿರಂಜನ್ ಹಿರೇಮಠ ಅವ್ರ ಮನೆಗೆ ಬಂದು ಅವ್ರ ಮಗಳ ಮನೆ ನನ್ನ ಮಗ ಏನು ಹತ್ಯೆ ಮಾಡಿದಾನೆ ಅವಂಗ ಬೇಗನೆ ಶಿಕ್ಷೆ ಆಗ್ಬೇಕು. ಒಂದು 3 ತಿಂಗಳಾಗಿ 4 ತಿಂಗಳೊಳಗಾಗಿ ಈ ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಎಲ್ಲರೂ ಹೋಗಿ ಇವತ್ತು ನಾಳೆ ಸಿಎಂ ಬಂದ್ರು ಸುಧಾ ಅವ್ರಿಗೂ ಬೆಟ್ಟ ಹಾಕ್ತಿವಿ, ಮುಂದೆ ಸುಧಾ ಹೋಗ್ತೀವಿ. ಇವತ್ತು ನಿರಂಜನ್ ಹಿರೇಮಠ ಇಲ್ಲಿ ಮನ್ಯಾಗ ದಿವ್ಸ ಆಗ್ತೈತಿ ಹೋಗ್ತೈತಿ ಮತ್ತು ಕಣ್ಣವ್ರ ಸುದ್ದಿ ಕೆಲಸ ಮಾಡೋಂಗಲ್ಲ. ನಿರಂತರವಾಗಿ ನಿರಂಜನ್ ಹಿರೇಮಠರ ಜೊತೆ ಹೋರಾಟ ಮಾಡ್ತೀವಿ. ನಿನ್ನೆ ಸುಧಾ ಮೊನ್ನೆ ಸುಧಾ ಹೇಳಿವಿ ಈ ಒಂದು ಹೋರಾಟಕ್ಕೆ ಹುಬ್ಳಿಲಿಂದ ಪ್ರಾರಂಭ ಮಾಡಬೇಕು. ಇಂಥ ಹುಬ್ಳಿ ಒಳಗೆ ಒಂದು ಘಟನೆ ಆಗಿತ್ತು, ಈ ಘಟನೆ ಒಳಗೆ ಇಂಥ ಶಿಕ್ಷೆ ಆಗಿದೆ, ಮುಂದೆ ನಾವು ಇಂಥ ಘಟನೆ ಮಾಡಬಾರ್ದು ಅಂತೇಳಿ ಯಾರು ಎಲ್ಲರೂ ಅದ ಮುಂದೆ ಒಂದು ಇತಿಹಾಸ ಆಗ್ಬೇಕು ಅಂತೇಳಿ ನಾವು ಬಯಸ್ತೀವಿ. ಇವತ್ತು ಇದಕ್ಕೆಲ್ಲರೂ ನಾವು ಒಕ್ಕಟ್ಟಾಗಿ ನಿರಂಜನ್ ಹಿರೇಮಠ ನಮ್ಮ ಸಹೋದರು ಯಾವ 30-35 ವರ್ಷದಿಂದ ನಮ್ಮ ಜೊತೆ ಇದ್ದಾನೆ. ನನ್ನ ಜೊತೆ ಯೂತ್ ಕಾಂಗ್ರೆಸ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ದೀನಿ ನಾವು, ನಾನು ಅಧ್ಯಕ್ಷ ಇದ್ದಾಗ. ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದಾನೆ. ನಾವು ಯಾವತ್ತೂ ನಮ್ಮ ಜೊತೆ ಇದ್ದಾನೆ, ನಾವು ಅವ್ರ ಜೊತೆ ನಾವು ಅದೀವಿ. ಇದಕ್ಕೆ ಬಂದು ಸಮಾಜ ಅವಂಗೆ ಯಾವತ್ತೂ ಸಪೋರ್ಟ್ ಇಲ್ಲ. ನೀವು ಯಾವಾಗ ಕರಿತೀರಿ ಸಮಾಜ ನಿಮ್ಮ ಹಿಂದಿದ್ದೀವಿ. ಅವಂಗ ನಾವು ಇವತ್ತು ನಮ್ಮ ಕೈಯಾಗ ಕೊಟ್ರು ನಾವು ಅವಂಗ ಬಿಡೋಂಗಲ್ಲ. ಇವತ್ತು ಬಹಳಷ್ಟು ಜನ ಇದ್ದಾರೆ ಫತ್ವಾ ಕೊಡ್ರಿ ಅಂತೇಳಿ. ಫತ್ವಾ ಕೊಟ್ರೆ ನಮ್ಮ ಈ ದೇಶನೊಳಗೆ ಸೈರ್ಯ ಕಾನೂನು ನಡೆಯಂಗಲ್ಲ. ನಮ್ಮ ದೇಶದೊಳಗೆ ನಡೆದು IPC ಕಾನೂನು ನಡೀತಿದೆ. ಸೈರ್ಯ ಕಾನೂನು ನಡೆದಿದ್ರೆ ನಮ್ಮ ಕಾನೂನಿನಲ್ಲಿ ನಮ್ಮ ಕುರಾನಲ್ಲಿ ಏನಿದೆ, ಕೊಲೆಗೆ ಕೊಲೆ, ಕಳು ಮಾಡಿದ್ರೆ ಕೈ ಕತ್ತರಿಸಿ, ಕೊಲೆ ಮಾಡಿದ್ರೆ ಕೊಲೆ ಮಾಡಿ ಅಂತಾರೆ. ಆದ್ರೆ ಈ ಸರ್ಕಾರ ಈ ಪೊಲೀಸರ ನಮ್ಮ ಕಾನೂನು ನಮ್ಮ ಕೈಯಾಗ ಕೊಡೋಂಗಿಲ್ಲ. ಕೊಟ್ರೆ ನಮ್ಮ ಹುಬ್ಳಿ ಹುಡುಗರು ಹೇಳ್ತಾ ಇದ್ದಾರೆ ಅವ್ನು ನಮ್ಮ ಕೈಯಾಗ ಕೊಡ್ರಿ, ನಾವು ಅವಂಗ ಪೀಸ್ ಮಾಡ್ತೀವಿ ಅಂತೇಳಿ ಇಷ್ಟ ರೊಚ್ಚಿ ಕೊಡ್ತಾರ. ಜಾತಿ ಗೀತಿ ನೋಡಾಕಿತ್ತಿಲ್ಲ. ಬಹಳಷ್ಟು ಅಕ್ಕ ತಂಗಿ ತಾಯಂದ್ರು ಮಾತಾಡ್ತಾರೆ ನಮ್ಮ ಸಮಾಜದಲ್ಲಿ. ಏನಾದ್ರೆ ಇಂಥ ಒಂದು ಮಾಡಬಾರ್ದಿತ್ತು, ಅವ್ನು ಮನುಷ್ಯ ಅದಾನ ರಾಕ್ಷಸ ಅದಾನ ಅಂತೇಳಿ. ಅದಾಗ ನಿರಂಜನ್ ಹಿರೇಮಠ ದಯವಿಟ್ಟು ಬೇಜಾರಾಗಬಾರ್ದು, ಎಲ್ಲಿ ಕಿಂಗ್ ಕೊಡಬಾರ್ದು. ಈ ಸಮಾಜ ಯಾವತ್ತು ನಿಮ್ಮ ಜೊತೆ ಇದೆಯೇ, ನೀವು ನಮ್ಮ ಸಮಾಜ ಜೊತೆ ಇದೀನಿ ಅಂತೇಳಿ ನಿಮ್ಗೆ ಯಾವಾಗ ಬೆನ್ನಗಾಗಿ ನಿಂದಿರ್ತೀವಿ ಅಂತೇಳಿ ಎಲ್ಲ ಮೌಲಾನಾಗಳು ನಮ್ಮ ಸಾಹೇಬ್ ಅಂತ ತಾಜುದ್ದೀನ್ ಖಾದ್ರಿ ಅವರು ಎಲ್ಲರೂ ನಮ್ಮ ತಾಜುದ್ದೀನ್ ನಮ್ಮ ಇವರು ಜೈರುದ್ದೀನ್ ಮೌಲಾನಾ ಆತು, ನಮ್ಮ ಎಕ್ಸ್ ಮೈನಾರಿಟಿ ಕಮಿಷನ್ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಕರೀಂ ಇದ್ದಾರೆ, ಇಂಡೋಗಿರಿ ಸಾಹೇಬ್ರು ಅದಾರೆ, ನಮ್ಮ ವೈಸ್ ಪ್ರೆಸಿಡೆಂಟ್ ಅಂತ ಅತ್ತಾರ್ ಅವರು ಅದಾರೆ, ನಮ್ಮ ದಾದಾ ಖೈರಾತ್ ಇದ್ದಾರೆ, ನಮ್ಮ ತಮ್ಮ ಬಶೀರ್ ಅಳ್ಳೂರ್ ಅದಾರೆ. ಎಲ್ಲ ನಮ್ಮ ಶಿಕ್ಷಣ ಮಂಡಳಿ ಸದಸ್ಯರು, ಹಾಸ್ಪಿಟಲ್ ಮಂಡಳಿ ಸದಸ್ಯರು, ಎಲ್ಲ ಮುತ್ತಳ್ಳಿಗಳು ಎಲ್ಲರೂ ನಿಮ್ಮ ಜೊತೆ ಅದಾರೆ. ನೀವು ಯಾವುದಕ್ಕೆ ಕ್ಯೂ ಕೊಡಬಾರ್ದು. ಇದಕ್ಕೆ ಜಾತಿ ತಂದಿಡೋರಿಗೆ ನೀವು ಹೇಳಬೇಕು, ಎಲ್ಲ ಮುಸ್ಲಿಂ ಸಮಾಜ ನಿಮ್ಮ ಜೊತೆ ಇದ್ದೀವಿ ನಾವು. ಇವತ್ತು ಇಲ್ಲ ನಾಳೆ ಇವತ್ತು ಬಂದೆ ನಿಮ್ಮ ಕಣ್ಣೀರು ಸೋರ್ಸೋಗೋದಿಲ್ಲ, ನೀವು ಯಾವಾಗ ಕರಿತೀವಿ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ನಾನು ಆಶ್ವಾಸ. ಹುಬ್ಬಳ್ಳಿಯ ಇತಿಹಾಸದಲ್ಲಿ ಆದಂಥ ದೊಡ್ಡ ದುರಂತ ಇದು. ಈ ಥರದ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳೋದು, ಜಾತಿ ಧರ್ಮ ಎಲ್ಲ ಬಿಟ್ಟು ಒಂದು ಗೂಡಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ಇದನ್ನು ಖಂಡಿಸುವಂಥ ಒಂದು ಸಮಯ ಇವತ್ತು ಒದಗಿ ಬಂದಿದೆ. ಒಂದು ಮಾತನ್ನ ಹೇಳ ಬಯಸ್ತೀನಿ. ದೇಶದ ಕಾಯ್ದೆ ಪ್ರಕಾರ ಹಂತಕನ ಪರವಾಗಿ ಯಾರೊಬ್ಬರೇ ವಕೀಲರು ಅವನ ಪರವಾಗಿ ಯಾವುದೇ ಕೇಸ್ ದಾಖಲು ಮಾಡಬಾರ್ದು. ಅವನ ಪರವಾಗಿ ಕೋರ್ಟ್ನಲ್ಲಿ ಕೂಡ ವಕಾಲತ್ ಹಾಕಬಾರ್ದು. ಯಾರೇ ವಕೀಲರಾಗಲಿ ಅವನ ಪರವಾಗಿ ಕೋರ್ಟ್ನಲ್ಲಿ ಅಪಿಯರ್ ಆಗದಂಗೆ ನೋಡ್ಕೊಳ್ಳುವಂಥ ಕರ್ತವ್ಯ ನಮ್ಮದು ಅಂತ ನಾನು ಭಾವಿಸ್ತೀನಿ. ಇವತ್ತಿನ ದಿನ ನಮ್ಮ ಅಂಜುಮನ್ ಸಂಸ್ಥೆಯ ಪ್ರೆಸಿಡೆಂಟರಾದಂಥ ಸನ್ಮಾನ್ಯ ಹಿಂಡಸಗಿರಿ ಸಾಹೇಬರು, ಧಾರ್ಮಿಕ ಧೋರಣರಂಥ ತಾಜುದ್ದೀನ್ ಮತ್ತು ಮೌಲಾನಾ ಜಹೀರುದ್ದೀನ್, ಇದಲ್ಲದೆ ನೂರಾರುಗಳು ಮೌಲಾನಾಗಳು ಇವತ್ತು ಬಂದಿದ್ದಾರೆ. ಎಲ್ಲ ಮಸೀದಿಯ ಮೌಲಾನಾಗಳು ಮತ್ತು ಮುತುವಲ್ಲಿ ಜನ ಎಲ್ಲರೂ ಬಂದಿದ್ದಾರೆ. ಇಡೀ ಸಮಾಜ, ಹುಬ್ಬಳ್ಳಿ ಇಳಿ ಮುಸ್ಲಿಂ ಸಮಾಜ ಇವತ್ತಿನ ದಿನ ಈ ಬಗ್ಗೆ ಖಂಡಿಸ್ತಾ ಇದೆ. ಯಾವನೊಬ್ಬನೂ ಕೂಡ ಆ ಹಂತಕನ ಪರವಾಗಿ ಮಾತಾಡುವಂಥವನು ಇವತ್ತಿಲ್ಲ ಇಲ್ಲಿ. ವಿಶೇಷವಾಗಿ ಮುಸ್ಲಿಂ ಸಮಾಜದ ಪರವಾಗಿ ನಾನು ಹೇಳ ಬಯಸ್ತಾ ಇದ್ದೇನೆ, ಯಾರೊಬ್ಬ ವಕೀಲರು ಕೂಡ ಅವನ ಪರವಾಗಿ ವಕಾಲತ್ ಹಾಕಬಾರ್ದು, ಹೋರಾಡಬಾರ್ದು. ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಹೀಗಾಗಿ ಕೋರ್ಟ್ ಏನಿದೆ ಅತಿ ಶೀಘ್ರವಾಗಿ ಇದರ ಬಗ್ಗೆ ಒಂದು ನಿರ್ಣಯ ತಗೊಂಡು ಕಠಿಣವಾದಂಥ ಶಿಕ್ಷೆ ಅವನಿಗೆ ಕೊಡಬೇಕು. ಈ ಶಿಕ್ಷೆ ಏನಿದೆ ಇದು ಒಂದು ಪಾಠ ಆಗಬೇಕು. ಈ ರೀತಿಯ ದುರಂತಗಳು ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಸಂಭವಿಸದಂಗೆ ಮತ್ತೊಂದು ನೋಡಿಕೊಳ್ಳುವಂಥದ್ದು ಈ ಹುಬ್ಬಳ್ಳಿಯ ಮುಸ್ಲಿಂ ಬಾಂಧವರ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಆ ಕರ್ತವ್ಯದ ಅರಿವಿಟ್ಟುಕೊಂಡು ನಾವೆಲ್ಲ ಇವತ್ತು ಸನ್ಮಾನ್ಯ ಹಿಂಡಸಗಿರಿ ಸಾಹೇಬರ ನೇತೃತ್ವದಲ್ಲಿ ಅಂಜುಮನ್ ಸಂಸ್ಥೆಯ ಪರವಾಗಿ ನಮ್ಮಲ್ಲಿ ಬಂದಿದ್ದೀವಿ. ಸನ್ಮಾನ್ಯ ಹಿರೇಮಠ ಸಾಹೇಬರಿಗೆ ಸಾಂತ್ವನ ಹೇಳೋದ್ರ ಸಲುವಾಗಿ ಬಂದೀವಿ. ಈ ಸಾಂತ್ವನದಿಂದ ಆದಂತಹ ದುರಂತ ಅಥವಾ ಹಾನಿ ಏನಿದೆ ಅದನ್ನು ಪೂರ್ತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ.
ಇದು ಆಗಿ ಹೋದಂಥ ಒಂದು ದೊಡ್ಡ ದುರಂತ. ಅದು ಒಂದು ಯಾವುದೇ ಥರದಿಂದ ಭರಿಸಲಾಗದಂಥ ಹಾನಿ ಅವರಿಗೆ ಆಗಿದೆ, ದುಃಖ ಆಗಿದೆ. ಜೀವನ ಪರ್ಯಂತ ಅದನ್ನು ತಗೊಂಡು ಹೋಗಬೇಕು ಅವರು. ಅವರಿಗೆ ದೇವರು ಒಳ್ಳೆ ರೀತಿಯಿಂದ ಇದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ. ತಾಯಿಗೂ ಕೂಡ ಈ ಶಕ್ತಿ ಕೊಡಲಿ. ಅವ್ರ ಹೃದಯದ ಒಂದು ಕಿಡಿಕಿವಿ ಏನಿದೆ ಇವತ್ತು ಅದು ಬಾಡಿ ಹೋಗಿಬಿಟ್ಟಿದೆ. ಅದಕ್ಕೆ ಏನು ಮಾಡಲಿಕ್ಕೆ, ಅದನ್ನು ಪೂರ್ತಿ ಭರಿಸಿಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಂಥ ಸಮಯದಲ್ಲಿ ನಾವೆಲ್ಲ ಇಡೀ ಸಮಾಜ, ವಿಶೇಷವಾಗಿ ಮುಸ್ಲಿಂ ಸಮಾಜ ನಮ್ಮ ಜೊತೆಗಿದೆ. ಇದಕ್ಕೆ ಬೇರೆ ಯಾವುದೇ ಥರದ ರಾಜಕೀಯ ಅಥವಾ ಯಾವುದೇ ಬಣ್ಣ ಕೊಡದೆ ಶುದ್ಧವಾಗಿ ಮಾನವೀಯತೆಯ ತಳಹದಿಯ ಮೇಲೆ ಇದರ ವಿರುದ್ಧವಾಗಿ ನಾವೆಲ್ಲ ಹೋರಾಡಲಿಕ್ಕೆ ನಮ್ಮ ಜೊತೆ ತಯಾರಿದ್ದೇವೆ. ಯಾವಾಗಲೂ ಯಾವುದೇ ರೀತಿಯಿಂದ ತಾವು ನೆನೆಸಿದಾಗ ಇಡೀ ಸಮಾಜ ಬೆನ್ನಿಂದ ನಿಲ್ಲಿಸುತ್ತೆ ಆಶ್ವಾಸನೆ ಕೊಟ್ಟು ಮಾನ್ಯ ಹಿಂದಿನ ಸಾಹೇಬರ ಪರವಾಗಿ ಆಶ್ವಾಸನೆ ಕೊಡ್ತಾ ಇದ್ದೇನೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದಲ್ಲದೆ ಇಡೀ ಮುತುವಲ್ಲಿಗಳು, ಮೌಲಾನಾಗಳು ಎಲ್ಲರೂ ಸಮಾಜದ ಜೊತೆಗಿದ್ದಾರೆ. ಹೀಗಾಗಿ ಒಳಗೆ ಬಂದು ಸರ್ ಒಳಗೆ ಆಯ್ತು ಬಿಡಿ, ಮುಗಿಸಿ ಹಾಂ ಅಧ್ಯಕ್ಷ ಆನಂದ ಸರ್ ತಿಂದು ಅಲ್ಲ ಇದಕ್ಕೆ ಹಾಂ ನನ್ನ ಆತ್ಮೀಯ ಸ್ನೇಹಿತರು ಮಹಾನಗರ ಸಭೆಯ ಸದಸ್ಯರ ಈಗಿಂದೆಲ್ಲ ಸುಮಾರು ವರ್ಷದಿಂದ ಅವರು ನಾವು ಎಲ್ಲರೂ ಕೂಡಿದ್ದ ಅವರು ವ್ಯಾಪಾರದಲ್ಲಿ ಮೊನ್ನೆ ಇದು ಆದ ಘಟನೆ ಅವ್ರ ಮಗಳಿಗೆ. ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ಅವ್ರ ಮಗಳಲ್ಲ, ನಮ್ಮ ಎಲ್ಲರದ್ದು ಮಗಳ ಅನ್ಕಸ ಭಾವಿಸುತ್ತೇನೆ. ನಾನು ಅವರು ನಮ್ಮ ಮಗಳ ಅನ್ಕಸ ಭಾವಿಸ್ತೇವೆ. ಇದು ದುರ್ದಯದ ಸಂಗತಿ. ಇವತ್ತು ನಮ್ಮ ಮಹಾನಗರದಲ್ಲಿ ಈ ಘಟನೆ ನಡೆದಲ್ಲ. ಈಗಾಗಲೇ ನಾವು ಬಂದದ್ದು ಪರಮ ಪೂಜ್ಯ ನಮ್ಮ ಗುರುಗಳಾದಂಥ ಸೈಯದ್ ತಾಜುದ್ದೀನ್ ಪೀರೋ ಅವ್ರ ನೇತೃತ್ವದಲ್ಲಿ ನಮ್ಮ ಶಹರದ ಖಾಜಿಯವರಾದಂಥ ಮೌಲಾನಾ ಜಹೀರುದ್ದೀನ್ ಸಾಹೇಬರು, ಮಾಜಿ ಅಧ್ಯಕ್ಷರು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಇಲ್ಲಿ ಬಂದಂಥ ಎಲ್ಲ ನಮ್ಮ ಮೌಲಾನಾ ಸಾಹೇಬರು, ಮುತುವಲ್ಲಿ ಸಾಹೇಬರು, ಮಹಾನಗರ ಸಭೆ ಯಾವತ್ತೂ ಸದಸ್ಯರು ಮತ್ತು ನಮ್ಮ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಮೊನ್ನೆ ನಾವು ಬಂದಿದ್ದೀವಿ. ಆದರೆ ನಾವು ವಿಚಾರ ಮಾಡಿದ್ದೀವಿ, ಪೇಪರ್ ನೋಡಿದ್ದೀವಿ. ಇದು ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ನಡೀತಾ ಇದೆ. ಅದು ಆಗಬಾರ್ದು ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ. ಮತ್ತು ಈಗಾಗಲೇ ಡಾಕ್ಟರ್ ಕರೀಂ ಸಾಹೇಬರು, ಮೌಲಾನಾ ಜಹೀರುದ್ದೀನ್ ಸಾಹೇಬರು, ನಮ್ಮ ಸೈಯದ್ ತಾಜುದ್ದೀನ್ ಪೀರಾಗಳು ಹೇಳೋದಂತೆ ಎಲ್ಲರೂ, ಮತ್ತು ಯಾವ ಧರ್ಮನೋ ಇಸ್ಲಾಂ ಧರ್ಮದಲ್ಲಿ ಕೊಲೆ ಮಾಡುವುದು ಕುರಾನ್ದಲ್ಲಿ ಬಂದದ. ಇಡೀ ಜನಾಂಗದ ಕೊಲೆ, ಒಬ್ಬವ್ರಿಗೆ ಮಾಡಿದರೆ ಇಡೀ ಜನಾಂಗದ ಕೊಲೆ ಅಂತ ಹೇಳಿದ್ದಾರೆ. ಇದು ಮಾಡಿದ್ದು ಅವನಿಗೆ ಎಷ್ಟು ಬೈದ್ರೆ ಬಹಳ ಕಮ್ಮಿ ಅದ. ಮಾಡಲಾರ್ದ ಕೆಲಸ ಮಾಡ್ಯಾನ. ನಾವು ಖಂಡಿಸ್ತೀವಿ, ವಿರೋಧ ವ್ಯಕ್ತಪಡಿಸ್ತೀವಿ. ಮತ್ತು ಮೊನ್ನೆ ನಾವು ಇಮಿಡಿಯೇಟ್ಲಿ ಶುಕ್ರವಾರ ದಿವಸ 12 ಗಂಟೆಗೆ ನಾವು ಡಿಸಿಗೆ ಭೇಟಿ ಆಗ್ಬೇಕಂದ್ರೆ ನಾವು ಅಲ್ತಾಫ್ ಅವರು, ಆದ್ರೆ ಅವರು ಸ್ಕೂಟ್ನಿದೊಳಗೆ ಅದೀನಿ, ನನಗೆ ಆಗೋದಿಲ್ಲ, ನೀವು ಪೊಲೀಸ್ ಕಮಿಷನರ್ ಇವರು ಭೇಟಿಯಾಗಿ ನೀವು ಮನವಿ ಕೊಡ್ರಿ ಅಂತ ಹೇಳಿದ್ದಕ್ಕೆ ನಾವು ಮನವಿ ಕೊಟ್ಟಿವಿ. ನಮ್ಮ ಮನವಿಯಲ್ಲಿ ನಮ್ಮ ಬೇಡಿಕೆ ಅದ. ಎಲ್ಲರೂ ಹೇಳದಂತೆ ನಾವು ಹೇಳಿವಿ, ಈ ಕೇಸ್ ಒಂದು ಸ್ಪೆಷಲ್ ಕೇಸ್ ಅಂತ ಕೆಲಸ ಮಾದರಿ ಆದಂತ, ಇಟ್ ವಿಲ್ ಬಿ ಎಕ್ಸಾಂಪಲ್ ಟು ದಿ ಎಂಟೈರ್ ಸ್ಟೇಟ್. ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು. ನಾವು ಏನ್ ಬೇಡಿವಿ ಅಂದ್ರೆ ಸ್ಪೆಷಲ್ ಕೋರ್ಟ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಹುಬ್ಬಳ್ಳಿಯಲ್ಲಿ. ಯಾಕಂದ್ರೆ ಹೈಕೋರ್ಟ್ ಇದೆ ನಮ್ದು, ಅನೇಕ ಜಡ್ಜ್ಗಳು ಇದ್ದಾರೆ. ಅವ್ರಿಗೆ ಒಂದು ಸ್ಪೆಷಲ್ ಜಡ್ಜ್ ಮಾಡಿ ಈ ಕೇಸ್ ನಡೆಸಬೇಕು. 90 ಡೇಸ್ ಒಳಗಾಗಿ ಅವನಿಗೆ ಶಿಕ್ಷೆ ಕೊಡಬೇಕು. ಇಂಥ ಶಿಕ್ಷೆ ಕೊಡಬೇಕು, ಜನ ನೋಡಬೇಕು. ಮತ್ತೆ ಯಾವಾಗಲೂ ಮುಂದಿನ ಭವಿಷ್ಯದಲ್ಲಿ ಇಂಥ ಯಾವ ಸಮಾಜ ಆಗಲಿ, ಯಾರೋ ಆಗಲಿ, ಯಾವ ಹುಡುಗ ಆಗಲಿ ಏನು ಮಾಡಬಾರ್ದು. ತಮ್ಮೆಲ್ಲರಿಗೂ ಗುರ್ತಿದೆ,
ನಮ್ಮ ಅಂಜುಮನ್ ಸಂಸ್ಥೆಯ 24 ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅದ, ಶೈಕ್ಷಣಿಕ ಸಂಸ್ಥೆ ಅದ. ಅದರಂತೆ ಧಾರವಾಡದಲ್ಲಿನೂ ಅದ. ನಾವು ಜಂಟಿಯಾಗಿ ಪೊಲೀಸ್ ಕಮಿಷನರ್ ಭೇಟಿಯಾಗಿ ಅವರು ಈ ನಾಳೆ ಬಂದ್ ಮಾಡಕತ್ತಾರೆ ಮತ್ತು ಮನವಿ ಕೊಡಕತ್ತಾರೆ. ನಾವು ಅವ್ರ ಜೊತೆಗೆ ಹೋಗ್ತೀವಿ. ಇದು ಯಾವಾಗ ತನಕ ಕಂಪ್ಲೀಟ್ ಆಗುವುದಿಲ್ಲ, ಯಾವಾಗ ನಮಗೆ ಈ ಮಾತು ಸಿಗ್ತದ, ಇಲ್ಲಿ ಹುಬ್ಬಳ್ಳಿಗೆ ಬರಲಿ ಅಥವಾ ಬೆಂಗಳೂರಿಗೆ ಹೋಗುದಿದ್ರೆ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಾಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಮತ್ತು ಕಾನೂನು ಸಚಿವರಾಗಲಿ ಅವರು ಭೇಟಿಯಾಗಿ ನಾವು ಒತ್ತಾಯ ಮಾಡ್ತೀವಿ. ಇದು ನೀವು ಒಂದು ಸ್ಪೆಷಲ್ ಕೇಸ್ ಅನ್ಕಸ ತಿಳ್ಕೊಂಡು ಸ್ಪೆಷಲ್ ಕೋರ್ಟ್ ಮಾಡಲೇಬೇಕು ಅನ್ಕಸ ಒತ್ತಾಯ ಮಾಡ್ತೀವಿ. ಮತ್ತು ಅವನಿಗೆ ಶಿಕ್ಷೆ ಆಗಬೇಕು. ಇಂಥ ಶಿಕ್ಷೆ ಅಲ್ಲ, ನೋಡಬೇಕು ಇಂಥವ್ರು ಮಾಡಿದ್ರೆ ಇದು ಇದರ ಜಾತಿ ಧರ್ಮ ಏನೂ ಇಲ್ಲ, ಇದು ಮನುಷ್ಯತ್ವದ ಕರ್ತವ್ಯ, ಇದು ಮಾಡಬೇಕನ್ಕಸ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ಸಂಬಂಧಪಟ್ಟ ಯಾರು ಕೇಸ್ ಡೀಲ್ ಮಾಡಕತ್ತಾರ ಅಧಿಕಾರಿಗಳು, ಯಾಕಂದ್ರೆ ಪೊಲೀಸ್ 302ದಲ್ಲಿ ಬರ್ತದ, ಬೇರೆ ಬೇರೆ ಕಲಂ ಬರ್ತದ. ನಮ್ಮ ದೇಶದ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗಲೇಬೇಕನ್ಕಸ ಒತ್ತಾಯ ಮಾಡ್ತೀವಿ. ಇದು ಒಂದು ನಮ್ಮ ಇವತ್ತಿನ ದಿವಸ ಎಲ್ಲ ಸಮಾಜದವರು ಬಂದು ನನ್ನ ಆತ್ಮೀಯ ಸ್ನೇಹಿತರಾದಂತ ನಿರಂಜನ್ ಹಿರೇಮಠ ಸಾಹೇಬರಿಗೆ ಭೇಟಿಯಾಗತ್ತಾರೆ. ಮೊನ್ನೆನೂ ನಾವು ಭೇಟಿಯಾಗಿದ್ವಿ. ಆದರೆ ಇವತ್ತಿನ ದಿವಸ ನಮ್ಮ ಸಮಾಜದ ಮುತುವಳ್ಳಿಗಳು ಮತ್ತು ಮೌಲಾನಾ ಸಾಹೇಬರು, ಗುರುಗಳು ಬಂದು ಅವ್ರಿಗೆ ಸಂತಾಪ ಹೇಳಲಿಕ್ಕೆ ನಾವು ಬಂದೀವಿ. ಅವರು ನಾವು ಕೂಡಿ ನಡೆದವರು ಬೇರೆ ಬೇರೆ ರೀತಿಯಿಂದ ರಾಜಕೀಯವಾಗಿ ವ್ಯಾಪಾರ ಆಗಲಿ ಏನಾರ ಬಂದ್ರೆ ನನಗೆ ಹೇಳೋರು, ನಾವು ಅವ್ರಿಗೆ ಹೇಳೋರು ನಡೀತಿತ್ತು. ನೋಡ್ರಿ, ಒಂದೇ ತಾಯಿ ತಂದೆಯಿಂದ ಹುಟ್ಟಿದ್ದು ಅಣ್ಣ ತಮ್ಮರು ಇಲ್ಲ, ಅದು ಅನ್ಕ ಇದ್ದೇ ಇರ್ತದೆ. ದೇವ್ರು ಕೊಟ್ಟದ್ದು ಅಲ್ಲಾದ ಯೇಸು. ಲೇಕಿನ್ ಬೇರೆ ಬೇರೆ ರೀತಿಯಿಂದ ನಾವೇನು ನಡ್ಕೊಳ್ತೀವಿ ಅದು ಅಣ್ಣ ತಮ್ಮರಿಗಿಂತ ಜಾಸ್ತಿ ಅದು ಸೇಮ್ ತಾಯಿ ತಂದೆಗೆ ಹುಟ್ಟಿದಂಗೆ ಆಗ್ತದ. ಇವತ್ತು ಆ ಮಗಳು ಏನು ಅವ್ರಿಗೆ ಇದು ತೊಂದರೆ ಆಗ್ಯದ, ಅವ್ರ ತಾಯಿಯವ್ರಿಗೆ ಅವ್ರ ತಂದೆಯವ್ರಿಗೆ ಮನಸ್ಸು ನೋವಾಗೈತಿ. ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅಲ್ಲಾಹ ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗೆ ಸಹನ ಶಕ್ತಿ ಕೊಳ್ಳಿ ಅನ್ಕಸ ಹಾರೈಸ್ತೀವಿ. ಮತ್ತು ಅವರು ಜೊತೆಗೆ ಕೊನೆವರೆಗೆ ಶಿಕ್ಷಾ ಆಗುವವರೆಗೆ ಸಮಾಜ, ಮುಸ್ಲಿಂ ಸಮಾಜ ಅವ್ರ ಜೊತೆಗೆ ಇರ್ತೈತೆ ಅನ್ಕಸ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸ್ನೇಹಿತರೆ, ಅವ್ರಿಗೆ ಕೈ ಮುಗಿದು ನಾವು ಕೇಳ್ತೀವಿ, ಧೈರ್ಯ ಬಿಡಬೇಡ್ರಿ, ಧೈರ್ಯದಿಂದ ಇರ್ರಿ, ಸಹನ ಶಕ್ತಿಯಿಂದ ತಾಯಿಯವ್ರಿಗೆ ಹೇಳ್ರಿ, ನಿಮ್ಮ ಜೊತೆಗೆ ಅದೀವಿ. ನಾವೇನು ಭಾಳ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಇರ್ತೀವಿ, ಅವ್ರು ಗುರ್ತಾರ. ಇಲ್ಲೇ ಇರ್ತೀವಿ ನಾವು, ಕುಮಾರಹುಣಿ ಮಾಲ್ದಾರಹುಣಿ ರೋಡ್ ಮೇಲೆ ಅದೀವಿ. ಅವ್ರು ಕರೀಲಿಕ್ಕರ ಸಹಿತ ನಾವು ಬಂದು ಅವ್ರ ಜೊತೆಗೆ ಇರ್ತೀವಿ ಅನ್ಕಸ ಹೇಳಿ ಈ ಅವಕಾಶ ಕೊಟ್ಟದ್ದಕ್ಕೆ ಸಮಾಜಕ್ಕೆ, ವಿಶೇಷವಾಗಿ ನಮ್ಮ ನಿರಂಜನ ಹಿರೇಮಠಗೆ, ಅವ್ರ ಫ್ಯಾಮಿಲಿ ಮೆಂಬರ್ಗೆ, ಕುಟುಂಬದ ಎಲ್ಲ ಸದಸ್ಯರಿಗೆ, ತಾಯಿಯಂದರಿಗೆ ವಂದಿಸಿ ನಾನು 4 ಮಾತು ಮುಗಿಸ್ತೀನಿ. अभी चेहरा ಇವತ್ತಿನ ದಿವಸ ಸಂತಾಪ ಸೂಚನೆಗೆ ಬಂದಂತ ಮೊನ್ನೆ ಆದ ಘಟನೆ, ನನ್ನ ಮಗಳ ಮೇಲೆ ಆದಂತ ಕ್ರೂರ ಕೃತ್ಯಕ್ಕೆ ಬಲಿಯಾಗಿ ಆಕೆ ಮರಣ ಹೊಂದಿದ್ದ ಸುದ್ದಿಯನ್ನು ಕೇಳಿ ಅಂಜುಮನ್ ಸೇವಾ ಅಧ್ಯಕ್ಷರು ಯಾವ ಜಾತಿಯವ್ರು ಮಾಡ್ಯಾರ, ಯಾರು ಮಾಡ್ಯಾರ ಅದ್ರ ಬಗ್ಗೆ ಕೇಳಲಾರ್ದೆ ನಿರ್ದೇಶನವಾಗಿ ನನ್ನ ಜೊತೆಗೆ KMCಗೆ ಬರಲಿ ಮತ್ತು ಅಂತ್ಯಕ್ರಿಯೆದಲ್ಲಿ ಬರಲಿ. ಅವರೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾಯಿತು ಮತ್ತು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಯಿತು, ಅನೇಕ ಮುಖಂಡರು. ಯಾವ ರೀತಿ ನಾವು ಅನ್ಯೋನ್ಯವಾಗಿ ಬೆಳೆದೇವೆ ಅಂದರೆ ಒಂದೇ ತಾಯಿ ಮಕ್ಕಳ ಗತೆ ಬೆಳೆದೇವೆ. ಆ ರೀತಿ ಅವರು ತಮ್ಮ ಮನೆಗೆ ಘಟನೆ ಆದವ್ರ ಗತೆ ಓಡಿ ಬಂದರು. ನನಗೆ ಗೊತ್ತಿರಲಿಲ್ಲ ಈ ಮುಸ್ಲಿಂ ಸಮಾಜದಾಗ ಇಂಥ ಯಾವ ಒಂದು ದುಷ್ಟಶಕ್ತಿ ಹಿಂಗೆ ಕೆಲಸ ಮಾಡ್ತೈತಿ, ಅವ್ರಿಗೂ ಕೂಡ ಆ ಸಮಾಜಕ್ಕೆ ಕಳಂಕ ತರ್ತಾರಂತೀವಿ. ಇವತ್ತು ಆ ಸಮಾಜಕ್ಕೆ ಕಳಂಕ ತರುವಂಥ ವ್ಯಕ್ತಿ ವಿಕೃತ ಭಾವನೆ ಇಟ್ಟುಕೊಂಡು ಆ ಕೃತ್ಯನ ಎಸಗಿದ್ದಾರೆ. ಅವ್ರಿಗೆ ಪೂರಾ ನನಗಿಂತ ಜಾಸ್ತಿ ಅವರೇ ಖಂಡಿಸ್ತಾರೆ. ಅದ್ರ ಜೊತೆಗೆ ದೇಶವ್ಯಾಪ್ತಿ ಕೂಡ ಯಾರೂ ಕೂಡ ಸಪೋರ್ಟ್ ಮಾಡಿಲ್ಲ. ಆದರೂ ಇಂಥ ಒಂದು ದುರ್ಘಟನೆ ನಡಿಬಾರ್ದಾಗಿತ್ತು. ನನ್ನ ಮಂತನದಲ್ಲಿ ನಾನು ಎಲ್ಲರೂ ಕೂಡ ಜಾತ್ಯತೀತವಾಗಿ ನಡ್ಕೊಂಡಂಥ ವ್ಯಕ್ತಿ. ನನ್ನ ಮಂತನ ಆಗಲಿ, ನನ್ನ ಕುಟುಂಬ ಆಗಲಿ, ನನ್ನ ಉದ್ಯೋಗ ಆಗಲಿ, ನಾನು ಬೆಳೆದಂಥ ದಾರಿ ಕೂಡ ನಾನು ಇಂಥವ್ರು ಕೂಡ ಓದಬಾರ್ದಂತಿಲ್ಲ. ಇವತ್ತು ಸಮಾಜದ
ಪೀರವ್ರು ಅದಾರ, ಅವರು ನನ್ನ ಕ್ಲಾಸ್ಮೇಟ್, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರದಾರ. ಅವ್ರ ಕಾಲೇಜ್ನಲ್ಲೇ ನಾನು ಓದಿದ್ದು. ನನ್ನ ಜಿಲ್ಲಾ ಅಧ್ಯಕ್ಷರದಾರ ಕಾಂಗ್ರೆಸ್ ಕಮಿಟಿದೆ. ಅವರು ಮೇಯರ್ ಇದ್ದಾಗ, ಅವ್ರ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾಗ ಅವ್ರ ಜೊತೆಗೆ ನಾನು ಅಧ್ಯಕ್ಷ ಆಗಿದ್ದವು. ಎಲ್ಲ ಮುತ್ತಲ್ಲಿಗಳಿಗೂ ಗೊತ್ತು ನಾನು ಯಾವ ರೀತಿ ಅವ್ರ ಜೊತೆ ಸಂಬಂಧ ಇತ್ತು. ಅವ್ರ ಏರಿಯಾದಾಗ ಹೋದಾಗ ಅವ್ರು ಎಷ್ಟು ನನ್ನ ಎಲ್ಲಿ ಕಂಡಲ್ಲಿ ಸುತ್ತ ಸ್ವಾಗತ ಮಾಡಿ, ನಾನು ಕಾಣಲಿಲ್ಲ ಅಂದ್ರೂ ದೂರಿಂದ ಕರೆದು ನನ್ನ ವೇದಿಕೆಗೆ ಕರೆಸಿ ಸನ್ಮಾನ ಮಾಡಿ ಕಳಿಸುವಂಥ ವ್ಯಕ್ತಿಗಳು. ನನಗೆ ಗೊತ್ತೇ ಇಲ್ಲ ಈ ಸಮಾಜದಾಗಿಂತ ದುಷ್ಟ ಶಕ್ತಿಗಳು ಇರ್ತಾರ, ನಾನು ದೂರ ಇರಬೇಕು ಅಥವಾ ನನ್ನ ಮಗಳು ದೂರ ಇರಬೇಕು. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬೆಳೆದು ಬಂದಂಥ ಮತ್ತೆ ನಮ್ಮದು ಮಗಳು ಕೂಡ ಹಂಗೆ ಅನ್ಯೋನ್ಯವಾಗಿ ಕೂಡಿ ಕಲಿತಿದ್ರು. ಯಾವಾಗ ಆಕೆಗೆ ಈ ಥರ ಬರೋದ್ರಿಂದ ಆಕೆ ಒಂದು ಸ್ವಲ್ಪ ಅದರಿಂದ ದೂರ ಬರ್ಕೊಂತ ಬಂದು ಈ ವಿಕೃತ ಭಾವನೆ ತೋರಿಸಿತಾರ. ಆ ಒಂದು ಚಲನವಲನ ಆಕೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿತ್ತು ಅಂದಾಗ ಆಕೆ ಸರ್ಕೊಂತ ಬಂದು, ಯಾವಾಗ ಸರ್ಕೊಂತು ರಿಜೆಕ್ಟ್ ಮಾಡ್ಕೊಂತು ಆಕೆ ಸ್ಪಂದಿಸಲಿಲ್ಲ. ಇಂಥ ವಿಕೃತ ಮನಸ್ಸನ್ನು ಅವರು ಮನದಲ್ಲಿ ಹಾಕ್ಕೊಂಡು ಮತ್ತೆ ಅವರು ಯಾರ್ಯಾರು ಅದಕ್ಕೆ ಸಹಯೋಗವನ್ನು ಮಾಡ್ಯಾರ. ಅವ್ರು ಯಾರು ಸಮಾಜದವರು ಸಪೋರ್ಟ್ ತಗೊಂಡು ಮಾಡಿದವರಲ್ಲ. ಸಮಾಜಕ್ಕೆ ಮತ್ತು ಆ ವಿಕೃತ ಭಾವನೆ ಇದ್ದವರಿಗೆ ನನಗೆ ಈ ಕುಲಂಕುಷವಾಗಿ ನನಗೆ ಕೆಲವೊಂದು ಮಾಹಿತಿಯಿಂದ ಅದಕ್ಕೆ ಸಂಬಂಧ ಇಲ್ಲ ಅಂತ ಅಧ್ಯಕ್ಷರು ಹೇಳ್ತಾರೆ ಮತ್ತು ಅನೇಕ ಮುಖಂಡರು ಹೇಳ್ತಾರೆ. ನಮ್ಮ ಮಹಾನಗರ ಪಾಲಿಕೆ ಒಳಗೂ ಕೂಡ ನಾವು ಮೈನಾರಿಟಿ ಏನು ಅಲ್ಪಸಂಖ್ಯಾತರು ಕಾರ್ಪೊರೇಟರ್ಸ್ ಅದೇವಿ, ಕೂಡೇ ಉಣ್ತೀವಿ, ನಾವು ಕೂಡೇ ತಿಂತೀವಿ. ಆ ಭಾವನೆ ಯಾರಿಗೂ ಬಂದಿಲ್ಲ. ನಿರಂಜನ್ ದೂರ ಇಡಬೇಕು, ಅವ ಹಿಂದೂ ಅದಾನ, ಅವ್ರು ಮುಸ್ಲಿಂ ಅದಾರ, ಅವ್ರಿಗೂ ಊಟ ಮಾಡಬಾರ್ದು ಅಂತ ನಮಗಿರಲಿಲ್ಲ. ಅದೇ ರೀತಿನೂ ನನ್ನ ಮಗಳು ಕೂಡ ಕಾಲೇಜ್ನಲ್ಲಿ ಬ್ಯಾಚ್ಮೆಂಟ್ ಆಗಿರೋದ್ರಿಂದ ಬೇರ್ತಿ ಹೋಗ್ಕೊಂತ ಹೋಗಿದ್ದು. ಬಟ್ ಈ ರೀತಿ ಡೆವಲಪ್ಮೆಂಟ್ ಮಾಡಿ ಸುಳ್ಳು ಸುದ್ದಿಯನ್ನು ಕೊಟ್ಟು ಸಮಾಜಕ್ಕೂ ಕಳಂಕ ಮತ್ತೆ ನನ್ನ ಮಗಳ ಮೇಲೂ ಕೂಡ ಬೇರೆ ಒಂದು ಹೆಸರು ಕೊಡುವಂತ ವ್ಯವಸ್ಥೆ ನಡೀತಾ ಇದೆ. ಈ ವಿಕೃತ ಭಾವನೆಗಳ ಸಂಘ ಏನೈತಲ್ಲ, ಅವರು ಸಮಾಜದಾಗ ಇರಂಗಿಲ್ಲ. ನನ್ನ ಭಾವನೆ ಅದ್ರ ಜೊತೆಗೆ ನನಗೆ ಅನೇಕ ಕಡೆ ಅವ್ರು ಕೂಡ ನಾನು ಸಂಬಂಧ ಪರಿಚಯ ಇದೆ. ನನಗೆ ಅವ್ರು ವ್ಯಾಪಾರನಾಗ ಅದಾರೆ. ರೂಪಾಯಿದಾಗ 90% ನಾನು ವ್ಯಾಪಾರದಾಗ ಇರೋದು ಅಲ್ಪಸಂಖ್ಯಾತ ಡ್ರೈವರ್ಸ್ ಆಗಲಿ, ಕೂಲಿ ಕಾರ್ಮಿಕರಾಗಲಿ, ನನ್ನ ಮ್ಯಾನೇಜರ್ಸ್ ಆಗಲಿ, ಆ ರೀತಿ ಬಂದಂಥ ವ್ಯಕ್ತಿ ನನ್ನ ಮನೆ ತನಕ ಸಂಬಂಧ. ನನ್ನ ವ್ಯವಹಾರ ಕೂಡ ಅವರು ಎಷ್ಟು ಅಚ್ಚುಕಟ್ಟಾಗಿ ತಂದು ಮುಟ್ಟಿಸ್ತಾರಂದ್ರೆ ನಾನು ಮನೆಯಾಗ ಇರ್ತಿದ್ದಿಲ್ಲ. ನಾನು ಸೋಷಿಯಲ್ ವರ್ಕ್ದಿಂದ ನನ್ನ ರಾಜಕೀಯ ಜೀವನದಾಗ ನಾವು ಹೊರಗೆ ಹೋದ್ರು ಕೂಡ ಅಷ್ಟು ಪ್ರಾಂಪ್ಟಾಗಿ ತಂದು ಮನೆಗೆ ಮುಟ್ಸೋರು, ಅಷ್ಟು ಪ್ರಾಂಪ್ಟಾಗಿ ಲೆಕ್ಕ ಕೊಡೋ. ಒಂದು ದಿವಸ ಕ್ರಾಸ್ ಚೆಕ್ ಮಾಡ್ಬೇಕನ್ನೋ ಅವಶ್ಯಕತೆ ಇರಲಿಲ್ಲ. ಅಂಥ ಒಂದು ಭಾವನೆಯಿಂದ ಎಲ್ಲರೂ ನನ್ನ ಮನೆಗೆ ಸಂಬಂಧ ಇಟ್ಕೊಂಡು ನಾವು ಆ ರೀತಿ ಬಳಸ್ಕೊಂಡವರು. ಈ ಒಂದು ವಿಕೃತ ಭಾವನೆ ಬಂದು ಆ ಕೃತ್ಯ ನೆಕ್ಸ್ಟ್ನ ಅವನು ಕೂಡ ಅಕ್ಕಿನೂ ಕೂಡ ಫ್ರೀಯಾಗಿ ಒಂದು ಫ್ರೆಂಡ್ಶಿಪ್ ಆಗಿ ಕ್ಲಾಸ್ಮೇಟ್ ಅಂತೇಳಿ ನಡ್ಕೊಂಡಿದ್ದು. ಆ ವಿಕೃತ ಭಾವನೆ ಬಂದಾಗ ಆಕೆ ಹಿಂದೆ ಜರ್ಕೊಂತ ಮೊದಲು ಹಂಗಾಗಿದ್ರೆ ಅದು ಬೇರೆನಾಗ್ತಿತ್ತು. ಬಟ್ ಇವತ್ತು ಆಕಿನ ಹತ್ಯೆ ಮಾಡುವಂಥ ಹಂತಕ್ಕೆ ಬಂದಾನಂದ್ರೆ ಈ ಒಂದು ಷಡ್ಯಂತ್ರ ಏನಿದೆ, ಆ ಸಹಚರ ಏನದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಮಾಹಿತಿ ಇದೆ. ನಾನು ಈಗ ತಾನೇ ಸೋಷಿಯಲ್ ಮೀಡಿಯಾದಾಗ ಆಯ್ತು, ನಾನು ಮಾಧ್ಯಮ ಮಿತ್ರರು ಮತ್ತು ಅವ್ರ ಹೇಳಿಕೆ ನಾನು ಕೊಟ್ಟಿದ್ದು ನೋಡಿದೆ. ಅವ್ರ ಮನೆತನದವರು ಇದಕ್ಕೆ ಸಪೋರ್ಟ್ ಅದ. ಅದಕ್ಕೆ ನಾನು ಸಮಾಜದವ್ರಿಗೆ ವಿನಂತಿ ಮಾಡ್ತೀನಿ, ಅವ್ರ ಸಮಾಜದವರಿಗೆ ತಾವು ಈ ರೀತಿ ಕೃತ್ಯನ ಎಳ್ಸಕ್ಕಂತ ಅವ್ರು ಹೇಳಂಗಿರಂಗಿಲ್ಲ. ಆದ್ರೆ ಅವ್ರ ಮಗ ಮಾಡಿದ ತಪ್ಪು ತಮ್ಮ ಸಮಾಜಕ್ಕೆ ತರಬೇಕಾಗಿತ್ತು. ಏನು ನಾನು ನಿಮ್ಮ ಜೊತೆ ಹೆಂಗದೇನೆ ಅಂತ ಗೊತ್ತಿತ್ತು ಎಲ್ಲರಿಗೂ ಕೂಡ, ಅವ್ರಿಗೂ ಗೊತ್ತಿತ್ತು, ತರಬೇಕಾಗಿತ್ತು, ತಂದಿಲ್ಲ. ಆದರೆ ಅದನ್ನ ಹೆಂಗ ಬ್ರೈನ್ ವಾಶ್ ಮಾಡಿ ಅವನಿಗೆ ಸಂಬಂಧ ಬೆಳೆಸ್ಬೇಕು, ಆಕಿನ ಹೆಂಗಾರ ಮಾಡಿ ಅವನಿಗೆ ಭಾವನೆಗೆ ಅದನ್ನು ಅವನ ಆಶಯಕ್ಕೆ ತರಬೇಕು ಅನ್ನೋ ಪ್ರಯತ್ನ ಮಾಡ್ಯಾರ. ನನಗೆ ಸೋಷಿಯಲ್ ಮೀಡಿಯಾದಿಂದ ಕೆಲವೊಂದು ಉನ್ನತ ಮಟ್ಟದಿಂದ ನನಗೆ ಮಾಹಿತಿ ಬಂದೈತಿ. ಅದಕ್ಕೆ ದಯಮಾಡಿ ಯಾರೂ ತಪ್ಪು ತಿಳ್ಕೊಬೇಡ್ರಿ. ಇದ್ರಾಗ ನಾ ಇನ್ವಾಲ್ವ್ಮೆಂಟ್ ಅವ್ರದ್ದು ಕೂಡ ಇದೆ. ಅವ್ರ ತಾಯಿ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಮತ್ತೆ ಅವ್ರ ಸಿಸ್ಟರ್ ಆಗಿರ್ಬೋದು, ಮತ್ತೆ ಇನ್ನೂ 3 ಮಂದಿ ಅವ್ರಿಗೆ ಸಪೋರ್ಟ್ ಮಾಡ್ಯಾರ ಇಲ್ಲಿ ಹುಬ್ಳ್ಯಾಗೆ. ಅವ್ರನ್ನೂ ಕೂಡ ತಾವು ಅವ್ರ ಮೇಲೂ ಕೂಡ ಯಾವುದೋ ರೀತಿಯಿಂದ ಅವ್ರು ಸಪೋರ್ಟ್ ಮಾಡಬಾರ್ದು ಮತ್ತು ಅವ್ರನ್ನೂ ಕೂಡ ಬಂಧಿಸ್ಬೇಕಂತೇಳಿ ಆಗ್ರಹ ಪಡಿಸ್ಬೇಕು. ತಾವು ಇಷ್ಟೆಲ್ಲ ಖಂಡಿಸಿ ದೇಶವ್ಯಾಪ್ತಿ ರಾಜ್ಯವ್ಯಾಪ್ತಿ ಇದನ್ನ ಬಂದಿದೆ. ಅದಕ್ಕೆ ನಾನು ಸಮಾಜದವ್ರಿಗೆ ಕಳ್ಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಬರೀ ಅವನು ಒಬ್ಬನೇ ಇಲ್ಲ, ಇದರಿಂದ ದೊಡ್ಡದೊಂದು ಶಕ್ತಿನೇ ಕೆಲಸ ಮಾಡೈತಿ. ಆ ಶಕ್ತಿ ಒಳಗೆ ನೀವು ಯಾರೂ ಇರಂಗಿಲ್ಲ. ನೀವು ಜಮಾತ್ನವರಾಗಲಿ ಮತ್ತು ಮುತಲ್ಲಿಗಳಾಗಲಿ ಅಥವಾ ಸಮಾಜದ ಹಿರಿಯರು ಪೀರವರಾಗಲಿ ಅಥವಾ ಅಂಜುಮನ್ ಅಧ್ಯಕ್ಷರಾಗಲಿ ಯಾರು ಕೂಡ ಸಪೋರ್ಟ್ ಮಾಡಿದವರಲ್ಲ. ಅವರಿಗೆ ಮಾಹಿತಿನೇ ಇರಂಗಿಲ್ಲ. ಆದರೆ ಕೆಲವೊಂದು ವಿಷಯದಾಗ ಇನ್ನು ಮುಂದಾದರೂ ಕೂಡ ಇದು ನನ್ನ ಮಗಳಿಗೆ ಅಂತ್ಯ ಆಗ್ಬೋದು. ಮತ್ತೊಬ್ಬರು ಯಾರು ನಿಮ್ಮ ಸಮಾಜದವ್ರು ಇಂಥ ಕೃತ್ಯ ಮಾಡಿ ನಿಮ್ಮ ಸಮಾಜಕ್ಕೆ ಧಕ್ಕೆ ತರಬಾರ್ದು. ಆ ಒಂದು ಇಳಿ ವಯಸ್ಸಿನಲ್ಲಿ ಎಲ್ಲರೂ ಕೂಡ ನೀವು ಹೇಳಿದಿರಿ, ನನ್ನ ಸಂಸ್ಥೆದಾಗ 7,000 ವಿದ್ಯಾರ್ಥಿಗಳದಾರೆ, 7,000 ಅಂಜುಮನ್ ವಿದ್ಯಾರ್ಥಿಗಳದಾರ. ಅದರಾಗ ಹಿಂದೂಗಳು ಎಷ್ಟು ಅದಾರ, ಮುಸ್ಲಿಮ್ ಎಷ್ಟು ಅದಾರ ನೀವು ತೆಗೆದು ನೋಡ್ರಿ. ಅವರು ಕೂಡ ಎಂದು ಜಾತಿ ಮಾಡಿದವರಲ್ಲ, ಎಲ್ಲರಿಗೂ ಅಡ್ಮಿಷನ್ ಕೊಟ್ಟಾರೆ. ಯಾವ ರೀತಿ ಈಗ ನಾವು ಆ ಅಡ್ಮಿಷನ್ ಕೊಟ್ಟಿರ್ತಾರ, ಯಾವ ರೀತಿ ಅವ್ರು ಬೆಳಿಬೇಕು. ಇಂಥ ಭಾವನೆಗಳ ಏನು ಕಂಡು ಬಂದಲ್ಲಿ ಮ್ಯಾನೇಜ್ಮೆಂಟ್ದವರಾಗಲಿ
ಅವ್ರನ್ನ ಕರೆಸಿ ಹಿಂಗೆಲ್ಲ ನೀನು ನೋಡ್ಬ ಮಾಡಬಾರ್ದು ಮಟ್ಬಾರ್ದು ಅನ್ನೋ ತಾವು ಕೂಡ ಒಂದು ತಮ್ಮ ಅಂಜುಮನ್ ಇದ್ರಾಗ ಎಜುಕೇಷನ್ ಮೀಟಿಂಗ್ನಾಗ ಕೂಡ ಕಣ್ಣಿಡ್ಬೇಕು. ಪ್ರೊಫೆಸರ್ಗೆ, ಸೆಕ್ಯೂರಿಟಿ ಗಾರ್ಡ್ಗೆ ಅದನ್ನು ಕೂಡ ಅಲ್ಲಿ ಸಂರಕ್ಷಣೆ ಕೊಡಬೇಕು. ಮತ್ತು ಇತರೆ ಎಲ್ಲ ಮಾದರಿ ಒಳಗೂ ಕೂಡ ಯಾವ ಆ್ಯಂಗಲ್ದಲ್ಲಿ ಮತ್ತೆ ಇದು ಮರ್ಕಳಿಸ್ಬಾರ್ದು. ನನ್ನ ಮಗಳಿಗೆ ಅಂತ ಆಗ್ಬೇಕು. ಇದನ್ನೇ ಮತ್ತೆ ಬಂಡವಾಳ ಮಾಡ್ಕೊಂಡು ಮತ್ತೆ ಬೇರೆದವರು ಯಾರು ಇಂಥ ಭಾವನೆಗಳನ್ನು ಹುಟ್ಟಿಸ್ಕೊಂಡು ಅವನ್ನ ಸಮರ್ಥನೆ ಮಾಡಿದ್ರು ಸಮಾಜದವರು ಅಂತೇಳಿ ಅವರು ತಯಾರಾಗಬಾರ್ದು. ಇದು ಒಂಥರ ಷಡ್ಯಂತ್ರ ನಡೆದಂಗೆ ಆಗ್ಬಿಟ್ಟಿದೆ. ಈಗ ನಿಮ್ಮ ಸಮಾಜಕ್ಕೆ ದೊಡ್ಡ ಕಳಂಕ ತರ್ತದೆ. ಅದಕ್ಕೆ ದಯಮಾಡಿ ಇಷ್ಟು ನಾನು ಅನನ್ಯವಾಗಿ ನಿಮ್ಮ ಜೊತೆಗೆ ಇದ್ರೂ ಕೂಡ ನನಗೆ ಇಷ್ಟೊಂದು ದೊಡ್ಡ ಆಘಾತ ಆಗಿದೆ. ಇಷ್ಟು ದೊಡ್ಡ ನನ್ನ ಮಗಳು ಕಳ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿ ತಾವು ಕೂಡ ಸಮಾಜದಾಗ ನಮ್ಮ ಮಕ್ಕಳಿಗಾಗಲಿ, ಎಜುಕೇಷನ್ ಸಂಸ್ಥೆದಾಗಲಿ, ಯಾವ ವಿದ್ಯಾರ್ಥಿಗಳಿಗಾಗಲಿ ಅಲರ್ಟ್ ಮಾಡಿರಿ. ನೀವು ಕೂಡ ಭಾಳಷ್ಟು ಮುಚ್ಚುರ್ದಿ ವಹಿಸಿ ಸಮಾಜದ ಮುಂದೆ ತರಬೇಕು, ಸಮಾಜದ ತಿಳುವಳಿಕೆ ಹೇಳ್ಬೇಕು. ಅವರು ಈ ರೀತಿ ಯಾವುದೋ ಕೃತ್ಯಕ್ಕೆ ಹೋಗ್ಬಾರ್ದಂತ ಎಲ್ಲ ಮುಖಂಡರು ಕೂಡ ಹೋರಾಟ ಮಾಡ್ತಿರ್ತೀರಿ. ಇದು ನನ್ನೊಂದು ಮನವಿ ಅವರಿಗೆ. ಅದಕ್ಕೆ ಅದನ್ನು ಕೂಡ ತಾವು ಪರಿಗಣಿಸಬೇಕು. ಅಂಜುಮನ್ ಅಧ್ಯಕ್ಷರು ನನ್ನ ಜೊತೆ ಇವತ್ತಿಂದ ಅಲ್ಲ, ನಾನು ಇನ್ನೂ ಸ್ಟೂಡೆಂಟ್ ಆಗಿದ್ದೆ ಅವಾಗ ಅವ್ರು ಇಲೆಕ್ಷನ್ ಸ್ಲಿಪ್ ಬರೀತಿದ್ದೆ. ನಾನು ಅವಾಗ ಕೈಲೇ ಬರೀದಿತ್ತು. ನಾನು ರೈತ ಸಂಘ ಸಮಾಜದಕ್ಕೂ ನಾವೆಲ್ಲ ರೈತರು, ಆಜುಬಾಜು ಹೊಲ ಇದ್ದವರು ಮತ್ತು ಇವರೆಲ್ಲ ನಮ್ಮ ಸ್ಥಳೀಯ MLA ಅವರು ಅಂತ ಒಂದು ಮನಿ ತನಕ ಸಂಬಂಧ ಐತಿ. ಇವತ್ತಿನವ್ರಿಗೂ ನಮ್ಮ ಲಿಂಗಾಯತ ಸಮಾಜ ಕೂಡ ಅವ್ರು ಹೆಂಗೆ ಅದಾರ, ವೀರಶೈವ ಲಿಂಗಾಯತ ಸಮಾಜ ನೀವು ಅವ್ರಷ್ಟೇ ಅಲ್ಲ, ಎಲ್ಲ ನಮ್ಮ ಮುಖಂಡರು ಕೂಡ ಹಂಗೆ ಚೆನ್ನಾಗಿದ್ದಾರೆ. ಎಲ್ಲರೂ ಕೂಡ ಮೊನ್ನೆ ತಾನೇ ಖಾದ್ರಿ ಸಾಹೇಬರು ನಮ್ಮ ಪೀಸ್ ಮೊದಲ ಮೀಟಿಂಗ್ನಾಗ ಕೂಡ ಪ್ರತಿ ಸಲ ನಮ್ಮ ಸ್ವಾಮೀಜಿಯವ್ರು ಕೊಡ್ಕೊಂತ ಒಬ್ರಿಗಿಂತ ಒಬ್ರು ಕೂಡಿ ಮಾತಾಡಿಕೊಂಡು ಹಬ್ಬ ಆಚರಣೆ ಮಾಡ್ತಾರೆ. ಒಂದು 3,000 ಮಟ್ಟಕ್ಕೆ ಬರೋ ಪರಂಪರೆ ಆಗಲಿ ಅದನ್ನೆಲ್ಲ ಮಾಡಿದವರು ಇಂಡಸ್ಗಿರಿ ಸಾಹೇಬರು. ಅವರೆಲ್ಲರೂ ನಮ್ಮ 3,000 ಮಠ ಸ್ವಾಮೀಜಿ ನೇತೃತ್ವದಾಗ ಕಾರ್ಯಕ್ರಮ ಮಾಡ್ಕೊಂಡು ಬಂದಾರೆ. ಎಲ್ಲ ಅಂಥದ್ದೆಲ್ಲ 30-35 ವರ್ಷದಿಂದ ಇರಲಾರ್ದ ಘಟನೆ ಇವತ್ತು ಇದು ಹೊಸದು ಒಂದು ಘಟನೆ ಆಗಿದೆ. ಅದು ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಸಮಾಜದವ್ರಿಗಾಗಲಿ ಮತ್ತು ಬೇರೆ ಎಲ್ಲ ಬಣ್ಣ ತಗೊಳ್ಳುವಂಥ ವ್ಯಕ್ತಿಗಳಂತಂದರು ಯಾರು ಕೂಡ ನನ್ನ ಮಗಳ ಸಾವಿನ ಮೇಲೆ ಯಾರು ಕೂಡ ಬೇರೆ ಬಣ್ಣ ಬರಲಾರ್ದಂಗೆ ಕಾಪಾಡಬೇಕು. ಮತ್ತು ಆಕಿನ ಆತ್ಮಕ್ಕೆ ಶಾಂತಿ ಸಿಗು ಅಂತ ಅವ್ರು ಏನು ಬೇಡಿಕೆ ಇಟ್ಟರ ಅದು ನಂದು ಕೂಡ ಬೇಡಿಕೆ ಇದೆ. ನನ್ನ ಮಾತೆ ಅವರು ಆಲ್ರೆಡಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹೇಳ್ಯಾರ, ಅವರು ಸಮಾಜದವ್ರು ಹೇಳ್ಯಾರ. ಆ ರೀತಿ ಒಂದು ಎಲ್ಲ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆದವರು ಮತ್ತು ವಕೀಲರ ಸಂಘದವ್ರಿಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಮಾಡ್ಯಾರ. ನಾನು ಏನೋ ಅವ್ರಿಗೆ ಮನೆ ಕೂಡ ಅವಶ್ಯಕತೆ ಇಲ್ಲ. ಅವರೇ ನನ್ನ ತಮ್ಮ ಮನೆದ ಕುಟುಂಬದ ಮಗಳು ಅಂತ ತಿಳ್ಕೊಂಡು ಅವ್ರು ಆಕ್ಷನ್ ತಗೊಂಡ್ರೆ ಇದು ಶೀಘ್ರವಾಗಿ ಆಗಲಿ ಅಂತೇಳಿ ನಾನು ಕೇಳ್ತೀನಿ. ಮತ್ತು ಇಲ್ಲಿ ಬಂದಂಥ ಎಲ್ಲ ಮುತ್ತಂದಿಗಳಿಗೆ, ಹುಬ್ಬಳ್ಳಿಯ ಅಲ್ಪಸಂಖ್ಯಾತ ಘಟಕದ ಎಲ್ಲ ಲೀಡರ್ಸ್ಗಳೇ ಮತ್ತು ಕಾರ್ಪೊರೇಟರ್ಗಳೇ, ನನ್ನ ಜೊತೆಗಿದ್ದವರು ಎಲ್ಲ ಅಲ್ಪಸಂಖ್ಯಾತ ಘಟಕದ ಎಲ್ಲ ಇಂಥವ್ರು ಅಂಥವ್ರು ಅನ್ನಂಗಿಲ್ಲ ಆ ಸಮಾಜದ ವೀರ ಅವರಿಗೆ ಮತ್ತೊಮ್ಮೆ ನನ್ನ ಸಂತಾಪ ಸೂಚನೆ ಮಾಡಕ್ಕೆ ಬಂದವರಿಗೆ ನನ್ನ ಪರಿವಾರ ವತಿಯಿಂದ ನನ್ನ ವೈಯಕ್ತಿಕ ಪರವಾಗಿ ಅವ್ರಿಗೆ ಕೂಡ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ, ಕೃತಜ್ಞತೆ ಸಲ್ಲಿಸ್ತೀನಿ. ಈ ಹೋರಾಟ ನನ್ನ ಜೊತೆ ನ್ಯಾಯ ಸಿಗೋವರೆಗೂ ತಾವು ಇರಬೇಕು. ಮುಂದೂ ಕೂಡ ಯಾರೋ ಲೀಡರ್ಸ್ ಬರಲಿ, ಯಾರೋ ಬರಲಿ, ಯಾವುದಕ್ಕೂ ನಿರ್ಭಯದಿಂದ ನಿಮ್ಮ ಮನೆ ಇದು ನಿಮ್ಮ ಮನೆ ಮಗಳು ಅಂತ ನೀವು ಹಂಗ ಇದ್ದೀವಿ ನಾವು, ಹಂಗ ಇರೋನು ಮುಂದೂ ಕೂಡ ಹಂಗ ಬೆಳೆನೋ. ಅದಕ್ಕೆ ದಯಮಾಡಿ ಇದನ್ನ ನನಗೆ ನ್ಯಾಯ ಸಿಗುವವರೆಗೂ ನಾನು ಬೆನ್ನಿಗೆ ನಿಲ್ಬೇಕಂತ ನಾನು ಕೇಳ್ತೀನಿ. ನೋಡ್ರಿ, ಒಂದು ಕೆಲವು ಮಾತನ್ನು ಭಿಕ್ಷು ಮನಸ್ಸಿನಿಂದ ಹೇಳಿದ್ದಾರೆ. ಅವರು ಇಂಟರ್ನಲ್ಲಿ ಯಾರದಾರ ಅಂದ್ರೆ ಇನ್ವೆಸ್ಟಿಗೇಷನ್ದಲ್ಲಿ ಅದು ಕಂಡು ಹಿಡಿಬೇಕಂತ ಕೆಲಸ ಅವ್ರಿಗೆ ಮಾತು ಹೇಳಿದ್ದಾರೆ. ಅದನ್ನು ಗಮನದಲ್ಲಿ ಮುಂದೆ ನೀವು ಈ ಪ್ರಕರಣ ಪೂರ್ಣ ಆಗುವವರಿಗೆ ಮುಸ್ಲಿಂ ಸಮಾಜ ನಿಮ್ಮ ಜೊತೆಗೆ ಇದ್ದೀವಿ. ನಮ್ಮ ಮುತ್ತೋಳಿಗಳು ಆಗಲಿ, ಪೀರಾಗಳು ಆಗಲಿ, ಮೌಲಾನಾಗಳು ಆಗಲಿ, ಯುವಕರಾಗಲಿ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಮತ್ತೊಂದು ಸತ್ಯ ನಿಮಗೆ ಭರವಸೆ ಕೊಟ್ಟು ದೇವರು ನಿಮಗೆ ಸಹನ ಶಕ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ನೀಡಲಿ ಅಂತ ಕೆಲಸ ಮತ್ತೊಂದು ಸತ್ಯ ದೇವರಿಗೆ ಪ್ರಾರ್ಥನೆ ಮಾಡಿ ನನ್ನ ಮಾತು. ಬಹಳ ದುರ್ದೈವದ ಸಂಗತಿ, ಮೊನ್ನೆ ಈ ಘಟನೆ ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದದ. ಇದರ ಬಗ್ಗೆ ನಾವು ನಿನ್ನೆನೂ ಇಲ್ಲೇ ಸ್ನೇಹಿತರಾದಂಥ ನಿರಂಜನ ಹಿರೇಮಠ ಗುರುಗಳ ಮನೆಗೆ ಬಂದಿದ್ವಿ. ಅವರು ಸಂತಾಪ ವ್ಯಕ್ತಪಡಿಸಿದ್ವಿ ಮತ್ತು ಕಮಿಷನರ್ ಆಫ್ ಪೊಲೀಸ್ಗೆ ನಾವು ಹುಬ್ಬಳ್ಳಿ ಅಂಜುಮನ್ ವತಿಯಿಂದ ಹಾಗೂ ಧಾರವಾಡ ಅಂಜುಮನ್ ವತಿಯಿಂದ ತಾವು ಎಲ್ಲರೂ ಬರ್ದಿರಿ, ತಮಗೆ ಧನ್ಯವಾದಗಳು ನಾವು ಮನವಿ ಸಲ್ಲಿಸಿವಿ. ನಮ್ಮ ಮನವಿ ಏನಂದ್ರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಬೇಗನೆ ಇನ್ವೆಸ್ಟಿಗೇಷನ್ ಆಗಬೇಕು. ಅವ ಏನು ಹೀನ ಕೆಲಸ ಮಾಡಿದ್ದಾನೆ
ಆ ಹುಡುಗ ಮತ್ತು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲರಿಗೆ ಹೇಳ್ತೇನೆ, ಆ ಮಗಳು ನಿರಂಜನ್ ಹಿರೇಮಠ ಸ್ವಾಮಿ ಅವ್ರ ಮಗಳಲ್ಲ, ನಮ್ಮ ಮಗಳ ಅನ್ಕಸ ನಾವು ತಿಳ್ಕೊಂಡಿವಿ. ಯಾಕಂದ್ರೆ ನಿರಂಜನ್ ಜೊತೆಗೆ ಸುಮಾರು 35 ವರ್ಷದ ಅವ್ರದ್ದು ನಮ್ಮದು ಸಂಪರ್ಕ. ಅವರು ವ್ಯಾಪಾರದಲ್ಲಿ ಇದ್ರು, ನಾವು ವ್ಯಾಪಾರದಲ್ಲಿ ಇದ್ವಿ. ಮತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ಅಂಜುಮನ್ ಸಂಸ್ಥೆ ಶೈಕ್ಷಣಿಕ ಸಂಸ್ಥೆ ನಡೆಸೋದು. ಇವತ್ತೂ ಸುಮಾರು 7,400 ಸ್ಟೂಡೆಂಟ್ ಅದಾರೆ, ಬೇರೆ ಬೇರೆ ಜಾತಿಯವರು ಅದಾರೆ. ನಾವು ಆಗಲಿ ಧಾರವಾಡ ಅಂಜುಮನ್ ಆಗಲಿ ಬೇರೆ ಶೈಕ್ಷಣಿಕ ಸಂಸ್ಥೆ ಅಲ್ಲೇ ನಾವು ಅಡ್ಮಿಷನ್ ಕೊಡೋ ಕಾಲಕ್ಕೆ ಆ ಜಾತಿ ಗೀತಿಗೆ ನೋಡುದಿಲ್ಲ. ಕಲೀರಿಪ, ದೇಶದಲ್ಲಿ ರಾಜ್ಯದಲ್ಲಿ ಒಳ್ಳೆ ನಾಮೇ ಪಡಿಸ್ರಿ ಮತ್ತು ದೇಶದ ತಮ್ಮ ಸೇವೆ ಸಲ್ಲಿಸ್ರಿ ಅಂತ ಈ ಉದ್ದೇಶದಿಂದ ನಾವು ಸುಮಾರು ನಮ್ಮ ಹಿರಿಯರು 1964ಲಿಂದ ಆ ಸಂಸ್ಥೆ ನಡೀತಾ ಇದೆ. ಮತ್ತು ತಮಗೆ ಹೇಳಬೇಕಂದ್ರೆ ನಿರಂಜನೂ ಸಹ ನಮ್ಮ ನೆಹರು ಕಾಲೇಜಿನ ಸ್ಟೂಡೆಂಟ್ ಮತ್ತು ನಮ್ಮ ಗುರುಗಳಾದಂಥ ಸೈಯದ್ ತಾಜುದ್ದೀನ್ ಪೀರಾ ಅವ್ರದ್ದು ಕ್ಲಾಸ್ಮೇಟ್. ಹಿಂಗೆ ನಡ್ಕೊಂಡು ಬಂದೀವಿ. ಬಹಳ ದುರ್ದಯದ ಸಂಗತಿ, ಈ ಘಟನೆ ನಮ್ಮ ಮಹಾನಗರದಲ್ಲಿ ಆಗಬಾರ್ದಿತ್ತು ಮತ್ತು ರಾಜ್ಯದಲ್ಲಿನೇ ಆಗಬಾರ್ದು. ಯಾಕಂದ್ರೆ ನಮ್ಮ ವಿಶೇಷ ಕರ್ನಾಟಕ ಬಹಳ ಒಂದು ರೀತಿಯಿಂದ ದೇಶದಲ್ಲಿ ಶಾಂತಿಯ ತೋಟ ಇದ್ದಾನೆ. ನಾವು ಎಲ್ಲರೂ ಖಂಡಿಸ್ತೀವಿ. ಇವತ್ತು ಎಲ್ಲರೂ ಬಂದು ನಾವು ಅವ್ರ ಭೇಟಿಯಾಗಿ ಸಂತಾಪವನ್ನು ಹೇಳಿವಿ. ಮತ್ತು ನಿನ್ನೆ ಮನವಿದಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಇನ್ವೆಸ್ಟಿಗೇಷನ್ ತನಿಖಾ ಅಧಿಕಾರಿಗಳಿಗೆ ಒತ್ತಾಯ ಮಾಡೀವಿ, ಇದರ ಹಿಂದೆ ಮತ್ತೆ ಯಾರು ಇದ್ರೆ ಅದು ಕಂಡು ಹಿಡಿಬೇಕು. ಅನದರ್ ಥಿಂಗ್, ಹಂಗ ಕೇಸ್ ಹಾಕಿವಿ, ಕಲಂ ಹಾಕಿವಿ. ನಮ್ಮ ದೇಶದ ಕಾಯ್ದೆ ಪ್ರಕಾರ ಅಂದ್ರೆ ದುಡ್ಕೊಂಡ ವರ್ಷಾನ್ಗಟ್ಲೆ ಹೋಗಬಾರ್ದು. ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಕೇಸ್ ಕೊಡಬೇಕು. ನಾವು ಕೇಳ್ಕೊಂಡಿವಿ 90 ಡೇಸ್ನಲ್ಲಿ ಎತ್ತರತಾಗಬೇಕು. ವಿದಿನ್ 90 ದಿವಸದಲ್ಲಿ ಇದು ಒಂದು ಏನಾರ ಬರಬೇಕು. ಯಾಕಂದ್ರೆ ನಮ್ಮ ಕಡೆ ಹೈಕೋರ್ಟ್ ಇದೆ, ಜಿಲ್ಲಾ ಕೋರ್ಟ್ ಇದೆ ಮತ್ತು ಸಾಕಷ್ಟು ಜಾಗ ಇದೆ. ಇಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ಕೇಸ್ ನಡೆಸಬೇಕು. ನಿನ್ನೆನೂ ನಾವು ಅಂಜುಮನ್ದಲ್ಲಿ ನಮ್ಮ ಸಂವಿಧಾನ ಪ್ರಕಾರ, ಬೈಲಾ ಪ್ರಕಾರ ಮುತುವಲ್ಲಿ ಮತ್ತು ಮೌಲಾನಾ ಸಾಹೇಬ್ರ ಮೀಟಿಂಗ್ ಕರೆಸಿ ಒಂದು ಮಾತನ್ನು ಹೇಳಿವಿ. ಇದರಾಗ ಈ ಕೇಸ್ದಲ್ಲಿ ಯಾವ ನಮ್ಮ ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು. ದೇ ಶುಡ್ ನಾಟ್ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್. ಹಾಕ್ತಾರೆ ಏನಾರ ಒಂದು ಅವ್ರ ದಂಧೆ ಅದ ಅಥವಾ ಅವರು ಹೇಳ್ತಾರೆ ಇಲ್ರಿ ನಮ್ಗೆ ಬಿಡಾಕ್ ಬರುದು ನನ್ನ ಕೆಲಸ. ಅನೇಕರು ಬಿಟ್ಟದ್ದು ಗುರ್ತೈತಿ, ಎಲ್ಲ ತಮ್ಗೇನು ಗುರ್ತದ, ನನಗೆ ಗುರ್ತದ. ಇದ್ರೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ. ನಿನ್ನೆನೂ ಹೇಳಿವಿ, ಅವರು ಒಪ್ಪಿ ಹೋಗಿದ್ದಾರೆ, ನಾವು ಯಾರು ಹಾಜರಾಗುವುದು ನನ್ನ ಕೆಲಸ. ಇದು ಒಂದು. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನೀವು ಇದು ಒಂದು ಸ್ಪೆಷಲ್ ಕೇಸ್ ಅನ್ಕ ತಿಳ್ಕೊಂಡು ಇದಕ್ಕೆ ಸ್ಪೀಡ್ ಮಾಡಬೇಕು. 90 ಡೇಸ್ ಒಳಗಾಗಿ ಇತ್ಯರ್ಥ ಮಾಡಬೇಕನ್ಕ ನಾವು ಅವ್ರಿಗೆ ಆಗ್ರಹ ಮಾಡ್ತೀವಿ. ಮತ್ತು ಇದು ಬಿಟ್ಟು ನಾವು ಬೆಂಗಳೂರಿಗೆ ಹೋದರೆ ಅಥವಾ ಮಾನ್ಯ ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್, ಲಾ ಮಿನಿಸ್ಟರ್ ಮತ್ತು ಇನ್ನಿತರ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದ್ರೆ ಅವ್ರಿಗೇನು ನಾವು ಮನವಿ ಕೊಡ್ತೀವಿ, ಈ ನಮೂನೆ ಮಾಡಬೇಕನ್ಕ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ದಿವಸ ನಿನ್ನೆನೂ ನಾವು ಬಂದಿದ್ದೀವಿ, ಇವತ್ತೂ ಬಂದೀವಿ ಮತ್ತು ಬರ್ತೀವಿ. ಈ ಕೇಸ್ ಇತ್ಯರ್ಥ ಆಗುವವರೆಗೆ ನಾವು ಹಿರೇಮಠ ನಿರಂಜನ್ ಸ್ವಾಮಿ ಅವರ ಜೊತೆಗೆ ನಮ್ಮ ಮುಸ್ಲಿಂ ಸಮಾಜ ಅವ್ರ ಜೊತೆಗೆ ಇರ್ತೀವಿ ನಾವು. ಯಾಕಂದ್ರೆ ನಾವು ಅವ್ರು ದೂರ ಇಲ್ಲ, ಇಲ್ಲೇ ನಮ್ಮ ಮನೆ ಇಲ್ಲೇ ಅದ, ಅವ್ರ ಮನೆ ಇಲ್ಲೇ ಅದ. ಎರಡನೇದು ನಿಮಗೆ ನಾನು ಹೇಳೋದು, ಯಾವ ಧರ್ಮದಲ್ಲಿನೂ ಯಾವುದೇ ಧರ್ಮ ಆಗಲಿ ನಾವು ನೀವು ಸ್ವಲ್ಪ ಓದಿವಿ, ಇಂಥ ಹೀನ ಕೆಲಸ ಮಾಡಬೇಕಂತ ಯಾವ ಧರ್ಮನೂ ಹೇಳುವುದಿಲ್ಲ. ನಮ್ಮ ಖುರಾನ್ದಲ್ಲಿ ಹೇಳ್ತದ, ಒಂದು ಮನುಷ್ಯದ ಕೊಲೆ ಇಡೀ ಮಾನವೀಯದ ಕೊಲೆ ಅನ್ಕಂತ ಹೇಳ್ತಾರೆ. ಅದಕ್ಕೋಸ್ಕರ ಅವನು ಮಾಡಿದ ಹೀನ ಕೆಲಸಕ್ಕೆ ನಾವು ಖಂಡಿಸ್ತೀವಿ. ದೇವ್ರ ಕಡೆ ಬೇಡ್ಕೊಳ್ತೀವಿ, ದೇವ್ರ ಒಂದು ಶಿಕ್ಷಾ
ನೋಡಿದಂಥ ಶಿಕ್ಷೆ ಕೊಡಬೇಕಂತ ಒತ್ತಾಯ ಮಾಡ್ತೀವಿ. ಈಗ ನಿಮ್ಮ ಸಮಾಜದ ವತಿಯಿಂದ ನಿಮ್ಮ ಧಾರ್ಮಿಕ ಗುರುಗಳು ನೀವು ಬೋಧನೆ ಮಾಡುವಂಥದ್ದು ಮಕ್ಕಳಿಗೆ ಏನಾದ್ರು ತಿಳಿಸಿ ಹೇಳುವಂಥದ್ದು, ಸಮಾಜದಲ್ಲಿ ಈ ಥರದ ಸಾಮಾಜಿಕ ಸಾಮರಸ್ಯ ಕದಡುವಂಥ ಕೆಲಸ ಕೈ ಹಾಕಬೇಡ್ರಿ, ಪ್ರತಿಯೊಂದು ವಿಷಯದಲ್ಲಿ ತಿಳಿಯುವಂಥ ಏನಾದ್ರು ಮಾಡ್ತೀರಾ ಅಂತ. ನಿನ್ನೆ ನಾವು ಈ ಮಾತು ಹೇಳಿವಿ. ಅಂದರೆ ನಾನು ಇದಕ್ಕೆ ಸಂಬಂಧ ಇಲ್ಲ ಅನ್ಕಸ ನೀವು ಸಲಹೆ ಕೊಟ್ಟದ್ದು ಬಹಳ ಸೂಕ್ತ ಆದ ಸಲಹೆ ಅದ. ನೂರಾರು ಮುತುವಲ್ಲಿ ನೂರಾರು ಮೌಲಾನಗಳು ಬಂದಿವಿ. ಇಷ್ಟು ಹೇಳಿವಿ ನಾವು. 4 ಶುಕ್ರವಾರ ಬರ್ತದೆ ತಿಂಗಳಲ್ಲಿ. ನಮ್ಮ ಸುದಯಲಿಂದ ನಿಮ್ಮ ಅನುಗುರಲಿಂದ ನಮಗೆ ಶುಕ್ರವಾರ ದಿವಸ ಮಾಸ್ ಗ್ಯಾದರಿಂಗ್ ಮಾಡ್ತೀವಿ. ವರ್ಷಕ್ಕೆ 2 ಸಲ ತಾವು ನೋಡ್ತೀರಿ, ತಾವು ಬಂದು ಭೇಟಿ ಆಗ್ತೀರಿ. ಈದ್ಗಾದಲ್ಲಿ ಮಾಡ್ತೀವಿ ಇಡೀ ದೇಶದಲ್ಲಿ. ಅಲ್ಲಿ ಇದಕ್ಕೆ ಒತ್ತಾಯ ಮಾಡ್ರಿ ಅನ್ಕಸ. ಈಗ ಇಲ್ಲಿ ಕಡೆ ನೋಡಾಕತ್ತೀವಿ, ಈ ಡ್ರಗ್ ಅಡಿಕ್ಟ್ಸ್ ಏನೇನೋ ತಿನ್ನೋದು, ಏನಂತೀವಿ ನೀವು, ಸುಮ್ಮನ ಭಾವನ, ಈ ಚರ್ಸು, ಗಾಂಜಾ ಮತ್ತೇನೋ ಸಿಗ್ತೈತೆ ಅಂತ ನನಗೆ ನೋಡಿಲ್ಲ, ಗೊತ್ತಿಲ್ಲ. ಮತ್ತೆ ಯಾವಾಗ ಪೊಲೀಸ್ ಆಫೀಸರ್ ಪೀಸ್ ಕಮಿಟಿ ಕರೀತಾರ ಅವಾಗೂ ನಾನು ಒತ್ತಾಯ ಮಾಡ್ತೇನೆ. ನೋಡ್ರಿ, ನಿಮ್ಗೆ ಗುರುತಿರ್ತದ, ನಮ್ಮ ಬ್ಲಾಕ್ದಲ್ಲಿ ಯಾರು ಇದ್ರೆ ಹೇಳ್ರಿ, ನಾವು ಬರ್ತೀವಿ ಅಂತ. ಯಾರು ಇರಲಿ, ಮುಸಲ್ಮಾನ್ ಇರಲಿ, ಹಿಂದೂ ಇರಲಿ, SC ಇರಲಿ, ನಾವು ಅವ್ರ ತಾಯಿ ತಂದೆ ಹೇಳ್ತೀವಿ, ಒಂದು ಹೊರಗೆ ಹಾಕ್ರಿ ಅಂತ. ಮತ್ತು ನೀವು ಸಲಹೆಯನ್ನು ಕೊಟ್ಟಿರಿ. ನಿನ್ನೆ ನಾವು ಮಾತಾಡಿವಿ. ಈಗಲೂ ನಾನು ನಿಮ್ಮ ಮುಖಾಂತರ ಮೌಲಾನಾ ಸಾಹೇಬರಿಗೆ, ಹಿರಿಯರಿಗೆ ವಿನಂತಿ ಮಾಡ್ತೇನೆ. ಏನು 4 ವಾರ ಬರ್ತದ, ಅದರಲ್ಲಿ ಅರ್ಧ ತಾಸು ಪೌಣ ತಾಸು ಅವರು ಭಾಷಣ ಮಾಡ್ತಾರೆ, ಅಂದ್ರೆ ವಾಜ್ ಮಾಡ್ತಾರೆ. ಇದೇ ಕ್ಯಾರೆಕ್ಟರ್ ಮೇಕಿಂಗ್, ಇತಿಹಾಸ ಏನು ನಡೆದ. ಒಂದು 15 ನಿಮಿಷರ ಹುಡುಗರಿಗೆ ಮಾರ್ಗದರ್ಶನ ಮಾಡ್ರಿ, ಮತ್ತು ಫೋರ್ಸ್ ಮಾಡ್ರಿ. ಅವ್ರ ತಾಯಿ ತಂದೆಗೆ ತಿಳುವಳಿಕೆ ಹೇಳ್ರಿ, ಓಣಿ ಹುಡುಗಿಯರಿಗೆ ತಿಳುವಳಿಕೆ ಹೇಳ್ರಿ. ಇದು ಆಗಬಾರ್ದು. ಇದು ನಾವು ನಿನ್ನೆ ಹೇಳಿವಿ. ನಿಮ್ಮ ಸಲಹೆಯನ್ನು ನಾವು ಸಂಪೂರ್ಣ ಬೆಂಬಲಿಸ್ತೀವಿ, ಅದು ಅಡಾಪ್ಟ್ ಮಾಡ್ತೀವಿ. ಈಗ ಅವರು ನಿರಂಜನ್ ಹಿರೇಮಠ ಅವರು ಆರೋಪಿಸಿದ್ರು, ಅವ್ರ ತಂದೆ ತಾಯಿ ಸಹೋದರಿಗೆ ಗೊತ್ತಿತ್ತು, ಅವನ ಜೊತೆಗೆ ಮತ್ತು ಇನ್ನಿತರರಿದ್ದಾರೆ. ಕೆಲವೊಂದು ಮಂದಿ ನಿಮ್ದೇ ಸಮಾಜದವರು ಆ ವಿಡಿಯೋಗಳನ್ನ, ಫೋಟೋಗಳನ್ನ ಏನೋ ಮಾಡಿ ಹರಿಬಿಟ್ಟು ತೇಜೋವಧೆ ಮಾಡ್ತಾ ಇದಾರಂತ. ಅಂತವರ ವಿರುದ್ಧ ಏನು ಕ್ರಮಕ್ಕೆ ಆಗ್ರಹಿಸ್ತೀರಿ? ನಾನು ಈಗಾಗಲೇ ತಮ್ಮ ಮುಖಾಂತರ ತಮ್ಮ ಮುಖಾಂತರ ಹೇಳಿದೆ. ಇದು ಬರಾಕತ್ತೈತೆ ಪೇಪರ್ದಲ್ಲಿ. ನಾನು ಪೇಪರ್ದಲ್ಲಿ ನಾನು ಓದ್ದೆ, ನಿಮ್ಮ ಹೇಳಿದ್ದೆ. ನಾನು ಈಗಲೇ ಹೇಳಿದೆ, ಯಾರೋ ಇರಲಿ, ಯಾರೋ ತಪ್ಪು ಮಾಡಿರ್ಬೋದು, ಇನ್ಸ್ಟಿಗೇಟ್ ಮಾಡಿರ್ಬೋದು ಈ ಮಾಡನ್ ಕೆಲಸ, ಅಥವಾ ದಾರಿ ತೋರಿಸಿರ್ಬೋದು. ಇನ್ವೆಸ್ಟಿಗೇಷನ್ ಆಫೀಸರ್ ಶುಡ್ ಗೋ ಇನ್ ಡೀಪ್. ಯಾವುದೇ ಈ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆಯಲ್ಲಿ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. ಅದು ಯಾರೇ ಇರಲಿ, ಅವರು ಅಲ್ಲೇ ಕಂಡು ಹಿಡೀಲಿ, ಅವ್ರಿಗೆ ಇನ್ವಾಲ್ವ್ ಮಾಡಲಿ. ಅಲ್ಲ, ಯಾರು ಇರಲಿ ರೀ. ಸಾರಿ, ಅದೇ ನೀವು ಕೇಳಿದ ಪ್ರಶ್ನೆಗೆ ಇದರಾಗ ಯಾರದಾರ ಇದು ಇದ್ರೆ, ಕೈ ಇದ್ರೆ, ಅಥವಾ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಿದ್ರೆ, ಅಥವಾ ದಾರಿ ತೋರಿಸಿದ್ರೆ ಹಿಂಗ್ ಮಾಡೋ ಒಂದ್ ಕೆಲಸ, ಅಥವಾ ಹೆಲ್ಪ್ ಮಾಡಿರ್ಬಹುದು, ಸಪೋರ್ಟ್ ಮಾಡಿರ್ಬಹುದು, ಕಂಡು ಹಿಡಿದು ಅವ್ರಿಗೆ ಇನ್ಕ್ಲೂಡ್ ಮಾಡಲಿ. ಲೆಟ್ ದಮ್ ಇನ್ಕ್ಲೂಡ್ ಇನ್ ದಿಸ್ ಬಗರ್. ಅಲ್ಲ, ನಾ ಹೇಳಿದ್ದು ಅವ್ರ ತಂದೆ ತಾಯಿಗೆ ಗೊತ್ತಿತ್ತು, ಆದರೂ ಕೂಡ ಮಗ ಇಷ್ಟು ಕ್ರಿಮಿನಲ್ ಆಗಿ ಮುಂದುವರಿಯೋ ಮಟ್ಟ ಸುಮ್ಮನೆ ಇದ್ರವ್ರು. ಅದಕ್ಕೆ ನಿಮ್ಮ ಸಂಸ್ಥೆಯ ನಿಲುವೇನು, ಸಮಾಜದ ನಿಲುವೇನು? ನಾವು ನೋಡ್ರಿ, ಯಾರ ಮಾಡ್ಲಿ, ಅವ್ರ ತಾಯಿ ತಂದೆ ಮಾಡ್ಲಿ, ಬೀಗರು ಮಾಡ್ಲಿ, ಮತ್ತೆ ಯಾರ ಸಮಾಜದ ನಾವು ಖಂಡಿಸ್ತೀವಿ. ಮತ್ತು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ವಿನಂತಿ ಮಾಡ್ತೀವಿ, ನೀವು ಇದರಾಗ ಯಾರದ ಕೈವಾಡ ಇದ್ರೆ, ಯಾರೇ ಇರಲಿ, ಕಂಡು ಹಿಡೀರಿ, ಅವ್ರಿಗೆ ಇನ್ವಾಲ್ವ್ ಮಾಡ್ರಿ. ಅಲ್ಲ, ಆಯ್ತು, ಒಂದು ನೀವು ಹೇಳ್ತಾ ಇದ್ರಿ ಅಪರಾಧ ಆದ್ಮೇಲೆ ಅವ್ರನ್ನ ಕಂಡು ಹಿಡಿದ್ರಿ, ಶಿಕ್ಷೆ ಕೊಡ್ರಿ ಅಂತ ಹೇಳ್ತಾ ಇದ್ರಿ. ಈಗ ಏನು ವ್ಯವಸ್ಥೆ ನಡೆದಿದೆ ಅಂದ್ರೆ, ನಿಮ್ಮ ಸಮಾಜದ ಯುವಕರು ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಇದುವರೆಗೂ ಈ ಕ್ಷಣದವರೆಗೂ ಹೊರಬಿಡ್ತಾ ಇದಾರೆ, ಸಾಮರಸ್ಯ ಕದಡುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ. ಅವ್ರಿಗೆ ಏನ್ ಹೇಳ್ತೀರಿ ಅನ್ನುವಂಥದ್ದು? ನಿಮ್ಮ ಮೀಡಿಯಾ ಮುಖಾಂತರ ಯಾವುದೇ ಸಮಾಜ ಆಗಲಿ, ವಿಶೇಷವಾಗಿ ಮುಸ್ಲಿಂ ಸಮಾಜದ ಮುಖಂಡರಿಗೆ, ಹಿರಿಯರಿಗೆ ನಾನು ವಿನಂತಿ ಮಾಡ್ತೇನೆ, ದೇಶದಲ್ಲಿ ರಾಜ್ಯದಲ್ಲಿ ಇಂಥ ಕೆಲಸ ಏನು ನಡೆದದ ಅದರ ನೀವು ಇನ್ವಾಲ್ವ್ ಆಗಕ್ಕೆ ಹೋಗಬೇಡ್ರಿ. ವಿದ್ಯಾಭ್ಯಾಸ ಮಾಡ್ರಿ. ನಮ್ಮ ಕಡೆ ಬಡತನ ಇದೆ, ವಿ ಆರ್ ವೆರಿ ಪುವರ್. ಅದರ ಸಲುವಾಗಿ ನಿಮ್ಮ ಭವಿಷ್ಯ ಸಲುವಾಗಿ ವಿದ್ಯಾಭ್ಯಾಸ ಮಾಡ್ರಿ, ಇಂಥ ಕೆಲಸ ಮಾಡಕ್ಕೆ ಹೋಗಬೇಡ್ರಿ. ಅದನ್ನು ನಾನು ಹೇಳಿದೆ ಮೌಲಾನಾ ಸಾಹೇಬರಿಗೆ. ಪ್ರತಿ ಶುಕ್ರವಾರ 15 ನಿಮಿಷ ಇದರ ಬಗ್ಗೆ ಕ್ಯಾರೆಕ್ಟರ್ ಮೇಂಟೈನ್ ಮಾಡೋ ಸಲುವಾಗಿ ಅಡ್ಡದಾರಿಗೆ ಹೋಗ್ಲಾರಂತ ನೋಡ್ಕೊಡ್ರಿ ಅನ್ಕಸ. ನೀವು ಏನಾಗ್ತೈತಿ ಸಾಹೇಬ್ರೆ, ನನಗಿಂತ ಜಾಸ್ತಿ
ತಾಯಿ ತಂದೆಗಿಂತ ಜಾಸ್ತಿ ಸಮಾಜದಲ್ಲಿ ಸ್ವಾಮೀಜಿ ಅವ್ರದ್ದು, ಗುರುಗಳದ್ದು, ಇಂಥ ಮೌಲಾನಾ ಸಾಹೇಬ್ರದ್ದು ಮಾತಿಗೆ ಬೆಲೆ ಕೊಡ್ತಾರೆ. ದೇವ್ರ ಅವ್ರ ಬಾಯಿಯಲ್ಲಿ ಶಕ್ತಿ ಇರ್ತದೆ, ಅವ್ರ ಕಡೆ ಒಂದು ದೇವ್ರ ಶಕ್ತಿ ಕೊಡ್ತಾನೆ. ಯಾಕೆ ಹೋಗ್ತೀವಿ ನಾವು ದರ್ಗಾಕ್ಕೆ, ಮಠಕ್ಕೆ? ಅವ್ರ ಆಶೀರ್ವಾದ ಇರಲಿ, ಅವ್ರ ಮಾರ್ಗದರ್ಶನ ನಮಗೆ ಇರಲಿ ಅನ್ಕಸ್ ಹೋಗ್ತೀವಿ ನಾವು. ಯಾಕಂದ್ರೆ ನಮಗೆ ಅಷ್ಟು ಬುದ್ಧಿ ಇರುವುದಿಲ್ಲ, ಏನಾರು ಅಡ್ಡ ಲೈನ್ ಹೋಗ್ಬಿಡ್ತೀವಿ. ಆದ್ರೆ ಅವ್ರ ಮಾತಿಗೆ ಬೆಲೆ ಕೊಟ್ಟು, ಹೌದಪ್ಪ ನಾ ಮಾಡಿದ ತಪ್ಪು ಹೋಗಬಾರ್ದು ಅಂತ ಕೆಲಸ ಒಪ್ತಾರೆ. ಅನೇಕರು ಒಳ್ಳೇದಾಗ್ಯಾರ, ಇಲ್ಲನ್ಕ ಹೇಳುವುದಿಲ್ಲ ದಾರಿ ತಪ್ಪರು. ಆದ್ರೆ ಅದರ ಸಲುವಾಗಿ ನಿಮ್ಮ ಮುಖಾಂತರ ನಾನು ಸಮಾಜದ ಮುಖಂಡರಿಗೆ ಮತ್ತು ಸಮಾಜದ ಹಿರಿಯರಿಗೆ, ವಿಶೇಷವಾಗಿ ಗುರುಗಳಿಗೆ, ಅವ್ರು ವಿಶೇಷವಾಗಿ ಮೌಲಾನಾ ಸಾಹೇಬರಿಗೆ ಅವ್ರಿಗೆ ಅವಕಾಶ ಸಿಗ್ತದೆ. ವಾರಕ್ಕೊಂದು ಸರ್ತಿ, ತಿಂಗಳಕ್ಕೊಂದು ಸರ್ತಿ ಅವರು ತಮ್ಮ ಪವಿತ್ರವಾದಂಥ ಭಾಷಣದಲ್ಲಿ ಒತ್ತಾಯ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕಂತ ಸಹ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ. ಈಗ ಕೆಲವು ಒಂದಿಷ್ಟು ಕಿಡಿಗೇಡಿಗಳು ಅವ್ರು ನಿಜವಾಗಿ ಪ್ರೀತಿ ಮಾಡ್ತಿದ್ರು, ಅವ್ರಿಗೆ ನ್ಯಾಯ ಸಿಗಬೇಕಂತ ಹೇಳಿ ಒಂದು ವಾದ ನಡೆದಿದೆ. ನೋಡ್ರಿ, ಯಾರ್ದು ವಾದ ಅದಕ್ಕೆ ನಾನು ಇದು ಹೇಳುವ. ನನ್ನ ವಾದ ಏನಂದ್ರೆ, ಅವ ಏನ್ ತಪ್ಪು ಮಾಡ್ಯಾನ, ಇದರಾಗ ಯಾರು ಅದಾರ ಕಂಡು ಹಿಡಿದ್ರೆ ಶಿಕ್ಷೆ ಆಗ್ಬೇಕು. ಇದೇನೋ ಇದು ನಿಮ್ಮ ಸಮಾಜದ ಮ್ಯಾಗ ಏನು ಲವ್ ಜಿಹಾದ್ ಅಂತ ಇದು ಬರ್ತಾ ಇದೆ, ಅದನ್ನ ತಡೆಗಟ್ಟಕ್ಕೆ ಏನ್ ಮಾಡ್ತಾರೆ ಸಾಹೇಬ್ರು? ಆ ಪ್ರಶ್ನೆಗೆ ನಾನು ಹೇಳಿದರೆ ಮತ್ತೆ ಇದರಿಂದ ಇದು ಆಗ್ಬಿಡ್ತೀವಿ. ಬೇಡ, ದಯವಿಟ್ಟು ಬೇಡ. ನಾವು ಇಂಥ ಯಾರ ಮಾಡಿ ಕೆಲಸ ಅದು ಟೈಟಲ್ ಕೊಡಕ್ಕೆ ಹೋಗಬೇಡ್ರಿ. ನಾವು ಟೈಟಲ್ ಕೊಡಕ್ಕೆ ಬರ್ತದೆ, ಆದ್ರೆ ಡೋಂಟ್ ಯೂಸ್ ದಟ್ ವರ್ಡ್. ಆ ವರ್ಡ್ ಮೀನಿಂಗ್ ಗೊತ್ತಿಲ್ಲ ಅವ್ರಿಗೆ. ಸಾರಿ ಸರ್, ಇಂಡಸ್ಟ್ರಿ ಸಾಹೇಬ್ರೆ, ಇದೇ ಒಂದು ವಿಷಯವನ್ನು ಕೂಡ ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ. ಇದೇ ಒಂದು ವಿಷಯ ಹತ್ಯೆ ಪ್ರಕರಣವನ್ನೇ ಇವತ್ತು ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ ಎಲ್ಲ ಪಕ್ಷಗಳು. ನಾವು ಅನ್ಕ ಬಳಸ್ಕೊಳ್ಳೋದಿಲ್ಲ ಕಾಂಗ್ರೆಸ್ದವರು. ನಾವು ಖಂಡಿಸ್ತೀವಿ. ಬೇರೆದವ್ರಿಗೇನು ವಿನಂತಿ ಮಾಡ್ತೀನಿ ನಾನು, ಇದ್ರಾಗ ರಾಜಕೀಯ ತಗೊಳಕ್ಕೆ ಹೋಗ್ಬೇಡ್ರಿ. ಇದ್ರಾಗ ಯು ಯೂಸ್ ದ ಹ್ಯುಮ್ಯಾನಿಟಿ, ಮನುಷ್ಯತ್ವ ಯೂಸ್ ಮಾಡಿ. ಯಾರೋ ಮಾಡಲಿ, ಖಂಡಿಸ್ರಿ. ಪಾಪ ಅವ್ರ ದುಃಖದಲ್ಲಿ ಎಲ್ಲಾರು ಅವ್ರಿಗೆ ಸಂತಾಪ ಹೇಳ್ರಿ. ಮತ್ತು ಯಾವುದೇ ಸಮಾಜದವರು ಇಂಥ ಮಾಡೋನ್ಕ ಯಾವ ಸಮಾಜ ಹೇಳುವುದಿಲ್ಲ. ನಾವು ಅನ್ಕ ಇಲ್ಲೇ ಇರ್ತೀವಿ. ನಮ್ಮ ಸುತ್ತಮುತ್ತಲೇ ನೀವು ಹೇಳ್ಬೇಕಂದ್ರೆ ರಿಯಲ್ ಇಂಡಿಯಾ ನೋಡ್ಬೇಕಾದ್ರೆ ನಮ್ಮ ಓಣಿ ನೋಡ್ಬೇಕು. ನಾವು ಗಾರ್ಡನ್ಪೇಟ್ ಬ್ಲಾಕ್ ನೋಡ್ಬೇಕು. ಈಗ ಸರ್, ಈಗ ನೀವು ಸಚಿವರಾಗಿ ಕೆಲಸ ಮಾಡಿದಂತವ್ರು ಇದ್ರಿ, ಜವಾಬ್ದಾರಿಯುತವನ್ನ ನಿಭಾಯಿಸಿದ್ರಿ. ಈಗ ಗೃಹ ಸಚಿವರ ಹೇಳಿಕೆ ವೈಯಕ್ತಿಕ ಅಂತ ಹೇಳಿದ್ರಲ್ಲ, ಸಿಎಂ ವೈಯಕ್ತಿಕ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಿನ್ನೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ನಾನು ರಾತ್ರಿ ಟಿವಿ ನೋಡಿದೆ. ತಪ್ಪ ಮಾಹಿತಿ ಆಯ್ತು, ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ರ ಮನಸ್ಸು ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಅಲ್ಲ. ಆಮೇಲೆ ವಿಷಾದ ವ್ಯಕ್ತಪಡಿಸಿದ್ರು. ಇಂಥ ಸೂಕ್ಷ್ಮತೆ ಇದ್ದಾಗ ಅದನ್ನ ಹೆಂಗ್ ನಿಭಾಯಿಸಬೇಕಾಗಿತ್ತು? ಈಗ ನಿಮ್ ಕಾಂಗ್ರೆಸ್ ಪಕ್ಷ ಅಂತ ನೀವು ಹೇಳ್ತಾರೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗಲಿಲ್ಲ ಇದು ಹಂಗಿದ್ರೆ? ಏನ್ ಡ್ಯಾಮೇಜ್ ಆಗುದಿಲ್ಲ. ವೆನ್ ಇಂಥ ಮಿನಿಸ್ಟರ್ ಸಾಹೇಬರು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ಕಸ್ ಒಂಥರದಿಂದ ಹೇಳಿದ್ರೆ ನಾವು ಕ್ಷಮಾ ಕೇಳ್ತೀವಿ, ಕ್ಷಮಾ ಮಾಡ್ರಿಪ್ಪ ಅಂತ ಕೇಳ್ತೀವಿ. ಅವರು ಏನೇನು ಹೇಳಕತ್ತಾರೆ, ನಾ ಹೇಳಿ ಏನು? ಅದು ನಾ ಕಾಂಟ್ರವರ್ಸಿ ಹೋಗುದಿಲ್ಲ. ಅವ್ರ ಕಾಂಟ್ರವರ್ಸಿಗೆ ನಾವು ಹೋಗುದಿಲ್ಲ. ಅವರು ಏನೇನು ಹೇಳಕತ್ತಾರೆ. ಈಗ ಸಾಹೇಬ್ರಿಗೆ ಕೇಳೋದು ಪ್ರಶ್ನೆಗೆ ನಾನು ಹೇಳ್ಬೋದು, ಈಗಿಲ್ಲ. ಇವತ್ತು ಅದು ಹೇಳಬಾರದು. ನಾನು ಅವ್ರು ಬೆಲ್ದಾಗ ಕಳಿಸಿ ಹೇಳಿದ್ರೆ ಇದು ಹೇಳ್ತೀವಿ ನಾವು. ನಾಳೆ ಆಗ್ಬೇಕಂತೀವಿ ನಾವು, ವಿದಿನ್ 24 hours. ಹೌದು.